ಓಕೆ, ನೀವೇನಾದರೂ ವಿಡಿಯೋ ಎಡಿಟಿಂಗ್ ಮಾಡಬೇಕು ಅನ್ಕೊಂತಿದ್ರಾ? ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೈನ್ಮಾಸ್ಟರ್ದಲ್ಲಿ ಯಾವ ರೀತಿ ವಿಡಿಯೋ ಎಡಿಟಿಂಗ್ ಮಾಡೋದನ್ನು ತಿಳಿಸ್ಕೊಡ್ತಿದ್ದೇನೆ. ಇಲ್ಲಿ ನಾನು ಬೇಸಿಕ್ ಅಂದರೆ ಬಿಗಿನಿಂಗ್ ಲೆವೆಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಮತ್ತು ನಾನಿಲ್ಲಿ ನಿಮಗೆ ಕ್ರೋಮಾ ಕೀ ಹಾಗೆ ಕೀ ಫ್ರೇಮ್ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಹಾಗಾದರೆ ವಿಡಿಯೋ ಶುರು ಮಾಡೋಣ. ಹಾಯ್, ನಾನು ತುಳಸಿದಾಸ್ ಟೆಕ್ ಇನ್ ಸೆಕೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನೋಡ್ಬೋದು, ಇವಾಗ ಕೈನ್ಮಾಸ್ಟರ್ ಓಪನ್ ಮಾಡಿಕೊಂಡ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುವಂಥದ್ದು. ಇವಾಗ ನೋಡೋದು ನಮಗೆ ಇಲ್ಲಿ ಕ್ರಿಯೇಟ್ ಅನ್ನೋ ಒಂದು ಆಪ್ಷನ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿಬಿಟ್ಟು ನಾವು ಇವಾಗ ಫಸ್ಟ್ ಟೈಮ್ ನೀವೇನಾದರೂ ಯೂಸ್ ಮಾಡ್ತಿದ್ರೆ ಕೈನ್ಮಾಸ್ಟರ್, ಸೊ ಮೊದಲನೇದಾಗಿ ನೀವು ಸೆಟ್ಟಿಂಗನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಡಿವೈಸ್ ಪರ್ಫಾರ್ಮೆನ್ಸ್ ಇನ್ಫಾರ್ಮೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನಲೈಸ್ ಡಿವೈಸ್ ಪರ್ಫಾರ್ಮೆನ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲದಿದ್ರೆ ನಿಮಗೆ 720p HD ಸಾಕು ಅಂತಂದರೆ ನೀವು ಎಕ್ಸಿಟ್ ಆಗ್ಬೋದು. ಸೊ ನನಗೆ ಬೇಕು, ನನ್ನ ಮೊಬೈಲ್ ಒಂದು ಫುಲ್ HD ಸಪೋರ್ಟ್ ತೊಗೊಳುತ್ತೆ. ಓಕೆ, ಸೊ ಆ ಒಂದು ಮಾಡೋದ್ರಿಂದ ತುಂಬ ವಿಡಿಯೋ ಕ್ವಾಲಿಟಿಯಲ್ಲಿ ಬರುತ್ತೆ. ಇವಾಗ ನಾನು ಕ್ಲಿಕ್ ಮಾಡ್ಕೊಳ್ತೇನೆ ಮತ್ತು ಅನಲೈಸ್ ಡಿವೈಸ್ ಪರ್ಫಾರ್ಮೆನ್ಸ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಆಲ್ರೆಡಿ ನಂದು ಮಾಡಾಗಿದೆ ನಂದು. ಸೊ ಆ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತದೆ ಅಂತಂದರೆ, ಸೊ ನಮ್ಮ ಒಂದು ಮೊಬೈಲ್ ಸಪೋರ್ಟ್ ಏನಿದೆ ಅಂದರೆ ಮ್ಯಾಕ್ಸಿಮಮ್ ಸಪೋರ್ಟ್ ವಿಡಿಯೋ ಕ್ವಾಲಿಟಿ ಇಲ್ಲಿ ತೋರಿಸುತ್ತೆ. ಸೊ ನಂದು ನೋಡ್ಬೋದು 1080p ಅಂತ ಇದೆ ಫುಲ್ HD. ಸೊ ಕೆಲವೊಬ್ರದ್ದು 4K ಇರ್ಬೋದು. ಸೊ ನನ್ನ ಮೊಬೈಲ್ 1080p ಲಾಸ್ಟ್ ಸಪೋರ್ಟ್ ತೊಗೊಳುತ್ತೆ. ಓಕೆ, ಈಗ ಬ್ಯಾಕ್ ಬರ್ತೇನೆ. ಬ್ಯಾಕ್ಗೆ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನಮಗೆ ಎರಡು ಆಪ್ಷನನ್ನು ಇನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇವೆರಡು ಆಪ್ಷನನ್ನು ಇನೇಬಲ್ ಮಾಡ್ಕೊಳ್ಳಿ. ಯಾಕಂತಂದರೆ ಅಲೋ ಅನ್ಲಿಮಿಟೆಡ್ ವಿಡಿಯೋ ಲೇಯರ್ಸ್ ಅಂತ ಇದೆ, ಅಂದರೆ ನಾವು ವಿಡಿಯೋ ಲೇಯರ್ಸ್ ಏನು ಅನ್ಲಿಮಿಟೆಡ್ ಆಗಬೇಕಾಗುತ್ತಿಲ್ವ, ಸೊ ಆ ಕಾರಣದಿಂದಾಗಿ. ಸೊ ನಂತರ ಇವಾಗ ಬ್ಯಾಕ್ಗೆ ಬರ್ತೇನೆ. ಬ್ಯಾಕ್ಗೆ ಬಂದುಬಿಟ್ಟು ಇವಾಗ ನೋಡ್ಬೋದು ಇಲ್ಲಿ ಕ್ರಿಯೇಟ್ ನ್ಯೂ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಕ್ಲಿಕ್ ಮಾಡಿಬಿಟ್ಟು ಇವಾಗ ನೋಡ್ಬೋದು ಇಲ್ಲಿ ನಮಗೆ ಪ್ರಾಜೆಕ್ಟ್ ನೇಮ್ ಹಾಕ್ಲಿಕ್ಕೆ ಹೇಳುತ್ತೆ. ಸೊ ನೀವು ಪ್ರಾಜೆಕ್ಟ್ ನೇಮ್ ಹಾಕ್ತಿದ್ರು ನಡೆಯುತ್ತೆ, ಆಗದಿದ್ರು ನಡೆಯುತ್ತೆ. ಓಕೆ, ಇವಾಗ ನೋಡ್ಬೋದು 16:9 ಅಂದರೆ ಆಸ್ಪೆಕ್ಟ್ ರೇಷಿಯೋ ಏನಿದೆ 16:9, ಹಾಗೆ 9:16, ಸೊ 1:1. ಸೊ ಇವಾಗ ನಾವು ಮೊಬೈಲ್ ಅಂದರೆ ಇವಾಗ ನಾವು ಏನು ಎಲ್ಲ ಅಪ್ಲೋಡ್ ಮಾಡ್ತೀವಿ ಈ ಒಂದು ವಿಡಿಯೋ, ಸೊ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಲ್ವ, ಸೊ ಅಲ್ಲಿ 16:9 ರೇಷಿಯೋ ಯೂಸ್ ಮಾಡ್ತೇವೆ. ಅಂದರೆ ನೋಡ್ಬೋದು ನಮ್ಮ ಒಂದು ಏನಿದೆ ಫ್ರೇಮ್, ಯೂಟ್ಯೂಬಲ್ಲಿ ಬರುವಂಥ ವಿಡಿಯೋ ಫ್ರೇಮ್, ಸೊ 16:9 ರೇಷಿಯೋದಲ್ಲಿ ಇರುತ್ತೆ. ಸೊ ಹಾಗೆ 9:16 ಯಾವುದಕ್ಕೆ ಅಂತಂದರೆ ರೀಲ್ಸ್ ಮಾಡಲಿಕ್ಕೆ, ರೀಲ್ಸಲ್ಲಿ ನೋಡ್ಬೋದು ನಾವು ವಿಡಿಯೋ 9:16 ತೋರಿಸ್ತಿರುತ್ತೆ. ಸೊ ಮತ್ತು ಶಾರ್ಟ್ಸ್ ಆಗಿರ್ಬೋದು, ಟಿಕ್ಟಾಕ್ ಆಗಿರ್ಬೋದು, ಆ ಒಂದು ಏನಿದೆ 9:16 ಇರುತ್ತೆ. ಓಕೆ, ಸೊ ನಂತರ ನೋಡ್ಬೋದು ನೀವು 1:1 ನೋಡ್ಬೋದು. ಅದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡಲಿಕ್ಕೆ ಇದು ಯೂಸ್ಫುಲ್ ಆಗಿರುತ್ತೆ, ಸೊ ನೀವು ಯೂಸ್ ಮಾಡ್ಬೋದು. ಸೊ ನಾವಿವಾಗ 16:9 ರೇಷಿಯೋನೇ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಯಾಕಂತಂದರೆ ನಾವು ಈ ಒಂದು ಏನಿದೆ ಲ್ಯಾಂಡ್ಸ್ಕೇಪ್ ಆ ಒಂದು ಫಾರ್ಮೆಟಲ್ಲಿ ವೀಡಿಯೋ ಮಾಡೋಣ. ಸೊ ನೀವು ವರ್ಟಿಕಲ್ ಫಾರ್ಮೆಟಲ್ಲಿ ನಿಮಗೆ ಬೇಕಂದರೆ 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಓಕೆ, ಇವಾಗ ನೋಡ್ಬೋದು ಫೋಟೋ ಡಿಸ್ಪ್ಲೇ ಮೋಡ್ ಅಂತ ಇದೆ. ಸೊ ಅಂತಂದರೆ ಇವಾಗ ನಾವು ಮೇನ್ ಟೈಮ್ಲೈನ್ಗೆ ಏನು ಫೋಟೋ ಆ್ಯಡ್ ಮಾಡ್ತೀವಲ್ವ, ಸೊ ಆವಾಗ ಫೋಟೋ ಆಟೋಮೆಟಿಕ್ಕಾಗಿ ಅದು ಫಿಟ್ ಆಗಲಿಕ್ಕೆ ನೋಡ್ಬೋದು, ಅಂದರೆ ಡಿಸ್ಪ್ಲೇ ಆಗಲಿಕ್ಕೆ ಫೋಟೋಸ್. ಸೊ ಫಿಟ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಫಿಟ್ ಆಗಿರುತ್ತೆ. ಸೊ ನಿಮ್ಮ ಫೋಟೋ ಏನಾದರೂ ಸ್ಕ್ವೇರ್ ಸೇಫಲ್ಲಿದ್ದರೆ ಸೊ ಎಡಗಡೆ ಬಲಗಡೆ ಬ್ಲ್ಯಾಕ್ ಆಗಿ ಬರುತ್ತೆ. ಓಕೆ, ಫಿಲ್ ಅಂತಂದರೆ ನಿಮ್ಮ ಫೋಟೋ ಏನಿದೆ ಫುಲ್ ಸ್ಕ್ರೀನ್ಗೆ ಫಿಲ್ ಆಗಿಬಿಡುತ್ತೆ ಅಂತಂದರೆ ನಾವು ಆಟೋಮೆಟಿಕ್ಕಾಗಿ ಕೂಡ ಅದನ್ನು ಸೆಟ್ ಮಾಡ್ಬೋದು. ಓಕೆ, ಸೊ ನಾವು ಫಿಟ್ ಅಂತ ಇಡೋಣ, ಬೇಕಿದ್ರೆ ನೀವು ಆಟೋ ಕೂಡ ಇಡ್ಬೋದು. ಹಾಗೆ ನೋಡೋದು ಡೆಫಾಲ್ಟ್ ಫೋಟೋ ಡ್ಯೂರೇಷನ್ ಅಂತ ಇದೆ, ಅಂದರೆ ಒಂದು ಫೋಟೋ ಡ್ಯೂರೇಷನ್ ಇವಾಗ ನಾವು ಫೋಟೋದಿಂದ ವೀಡಿಯೋ ಮಾಡಬೇಕಲ್ವ, ಸೊ ಅದರಿಂದ ನಾವು ಆ ಒಂದು ಫೋಟೋವನ್ನು ಎಷ್ಟು ಡ್ಯೂರೇಷನಲ್ಲಿ ಇಡಬೇಕಂತ ತೋರಿಸುತ್ತೆ ಇಲ್ಲಿ ನೋಡ್ಬೋದು. ಸೊ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಸೊ ನಾನು 4 ಇಟ್ಕೊಳ್ತೇನೆ. ಹಾಗೆ ಟ್ರಾನ್ಸಿಷನ್ ನೋಡ್ಬೋದು, ಅಂದರೆ ಇವಾಗ ಸ್ಲೈಡ್ಸು ಅಂತ ನಾವು ಏನು ಕರಿತೀವಿ, ಅವಾಗ ನೋಡ್ಬೋದು ಒಂದು ಫೋಟೋ ಆದಮೇಲೆ ಒಂದು ಫೋಟೋ ಬರ್ತಾ ಹೋಗುತ್ತಲ್ವ, ಸೊ ಅವಾಗ ಆ ಒಂದು ಬರುವಂಥ ಒಂದು ಫೋಟೋ ಏನಿದೆ ಆ ಗ್ಯಾಪ್ಗೆ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಅಲ್ಲಿ ನಾವು ಎಷ್ಟು ಟ್ರಾನ್ಸಾಕ್ಷನ್ ಇಡಬೇಕಂತ ನಾವು ಇಲ್ಲಿ ತೋರಿಸ್ತೀವಿ ನೋಡ್ಬೋದು. ಸೊ ಅದು ಸೆಕೆಂಡಲ್ಲಿ ಇರುತ್ತೆ. ಓಕೆ, ಇವಾಗ ನಾನು ಕ್ರಿಯೇಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಓಕೆ, ಇವಾಗ ನೋಡ್ಬೋದು ನಾವು ಕ್ರಿಯೇಟ್ ಮಾಡ್ಕೊಂಡ್ರ ನಂತರ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ಮೀಡಿಯಾ ಬ್ರೌಸರ್ ಅಂತ. ಸೊ ಇದು ನಮಗೆ ಮೇನ್ ಟೈಮ್ ಲೈನ್ ಆಗಿರುತ್ತೆ. ಸೊ ನಾವು ಇಲ್ಲಿಂದನೇ ವಿಡಿಯೋ ಸೆಲೆಕ್ಟ್ ಮಾಡಿದಾಗ ಅದು ಮೇನ್ ಟೈಮ್ ಲೈನ್ ಆಗಿರುತ್ತೆ, ಅಂದರೆ ವಿಡಿಯೋ ಏನಿದೆ ಲಾಂಗ್ ಆಗ್ತಾ ಹೋಗುತ್ತಲ್ಲ, ಸೊ ಡ್ಯೂರೇಷನ್ ಜಾಸ್ತಿ ಆಗ್ತಾ ಹೋಗೋಕ್ಕೆ ಇದೇ ಕಾರಣ ಆಗಿರುತ್ತೆ. ನಂತರ ಇಲ್ಲಿ ವೀಡಿಯೋ ಅಂತ ಇದೆ. ಸೊ ವೀಡಿಯೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ವೀಡಿಯೋ ಅಷ್ಟೇ ಇಲ್ಲಿ ನಮಗೆ ತೋರಿಸುತ್ತೆ. ಹಾಗೆ ಇಮೇಜ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಮೇಜ್ ಅಷ್ಟೇ ತೋರಿಸುತ್ತೆ. ಸೊ ನಾವು ಆಲ್ ಅಂತ ಇಡೋಣ.
ಸೊ ಓಕೆ, ಇವಾಗ ನೋಡ್ಬೋದು ಇಲ್ಲಿ ಇಮೇಜ್ ಅಸೆಟ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಒಂದಿಷ್ಟು ಇಮೇಜ್ ಅಸೆಟ್ಸ್ ನಮಗಿಲ್ಲಿ ತೋರಿಸುತ್ತೆ ನೋಡ್ಬೋದು. ಸೊ ಈ ರೀತಿಯಾಗಿ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಇಲ್ಲಿಂದ ಕೂಡ ಟೈಮ್ ಲೈನನ್ನು ಸೆಲೆಕ್ಟ್ ಮಾಡ್ಬೋದು ನೋಡ್ಬೋದು. ಅಂದರೆ ಇವಾಗ ನೋಡ್ಬೋದು ನಾನು ಪ್ಲೇ ಮಾಡ್ತೇನೆ. ಸೊ ಓಕೆ, ಈ ರೀತಿಯಾಗಿ ನಮಗೆ ಇಮೇಜ್ ಬರುವಂಥದ್ದು ನೋಡ್ಬೋದು. ವೀಡಿಯೋ ಆಗಿದೆ ಈಗ ಇಮೇಜಿಂದ. ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಓಕೆ, ನಾನು ಇವಾಗ ಮೀಡಿಯಾಗೆ ಬಂದುಬಿಟ್ಟು ವಿಡಿಯೋ ಫುಟೇಜನ್ನು ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ಇದನ್ನು ನಾನು ಇವಾಗ ಸೆಲೆಕ್ಟ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ಇಲ್ಲೂ ಕೂಡ ನಾವು ಪ್ಲೇ ಮಾಡ್ಬೋದು ನೋಡ್ಬೋದು. ಇವಾಗ ನಾನು ಪ್ಲೇ ಮಾಡ್ತೇನೆ. ಓಕೆ, ನೀವೇನಾದರೂ ಜಿಮೇಲ್ ಅಕೌಂಟ್ ಅನ್ನು ಈ ವಿಡಿಯೋದಲ್ಲಿ ರೆಕಾರ್ಡ್ ಮಾಡಿದ್ದೀನಿ ನನ್ನ ಒಂದು ವಿಡಿಯೋ. ಹಾಗಾದ್ರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ರೆಕಾರ್ಡ್ ಮಾಡಿದ್ದೇನೆ. ಇಲ್ಲಿ ನಾನು ಒಂದಿಷ್ಟು ಮಿಸ್ಟೇಕ್ಗಳನ್ನು ಮಾಡಿದ್ದೇನೆ ಮತ್ತೆ ರಿಪೀಟ್ ಮಾಡಿದ್ದೇನೆ. ಜಿಮೇಲ್ ಅಕೌಂಟ್ ಅನ್ನು ಡಿಲೀಟ್ ಮಾಡ್ತೀನಿ ಅಂತ ನಾನು ಏನು ಸ್ಕ್ರಿಪ್ಟ್ ಏನಿರುತ್ತೆ ಕೆಲವೊಂದು ಸಲ ಮರ್ತೋಗುತ್ತೆ, ಅದರಿಂದ ನಾನು ರಿಪೀಟ್ ಆಗಿ ಹೇಳ್ತಾ ಹೋಗ್ತೇನೆ. ಪ್ಲಸ್ ನೀವು ಕೇಳ್ತಾ ಇರ್ಬೋದು ವಿಡಿಯೋದಲ್ಲಿ. ಅದರಿಂದ ನಮಗೆ ಗೂಗಲ್ ಫೋಟೋ ಏನಾಗಬೇಕಂತಂದ್ರೆ ಅದು ಆ ಮಿಸ್ಟೇಕ್ ಆಗಿರುವಂಥದ್ದನ್ನು ಟ್ರಿಮ್ ಮಾಡಬೇಕಾಗಿರುತ್ತೆ. ಆದ್ದರಿಂದ ನಾನು ಈ ಒಂದು ವಿಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು. ಇಲ್ಲಿಂದ ಇವಾಗ ನನಗೆ ಟ್ರಿಮ್ ಮಾಡಬೇಕು. ನಾನು ಟ್ರಿಮ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಟ್ರಿಮ್ ಲೆಫ್ಟ್ ಅಂತ ಹೊಡೆದ್ರೆ ಕ್ಲಿಕ್ ಮಾಡಿಕೊಂಡ್ರೆ ಲೆಫ್ಟಲ್ಲಿರುವಂಥ ಫುಟೇಜ್ ಏನಿದೆ ಅದು ಟ್ರಿಮ್ ಆಗುತ್ತೆ ನೋಡ್ಬೋದು ಈ ರೀತಿಯಾಗಿ. ಸೊ ಇವಾಗ ನಮಗೆ ಅವನು ಫುಟೇಜ್ ಏನಿದೆ ವಾಪಸ್ ಬರಬೇಕಂತಂದರೆ ನಮಗೆ ಇಲ್ಲಿ ನೋಡ್ಬೋದು ಏರೋ ಮಾರ್ಕ್ ಇದೆ, ಅಂದರೆ ಆ್ಯಂಟಿ ಕ್ಲಾಕಲ್ಲಿ ಏರೋ ಮಾರ್ಕ್ ಇದೆ ನೋಡ್ಬೋದು. ಅದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಅಂಡು ಆಗುತ್ತೆ, ಅಂದರೆ ವಾಪಸ್ ಬರುತ್ತೆ. ಸೊ ಹಾಗೆ ಮತ್ತೆ ನಮಗೇನಾದರೂ ಇವಾಗ ಬೇಡ ಅದೇ ಸರಿ ಇತ್ತು ಅಂತಂದರೆ ಇಲ್ಲಿ ಕೆಳಗಡೆ ಒಂದು ನೋಡ್ಬೋದು ಕ್ಲಾಕ್ ವೈಸಲ್ಲಿ ಏರೋ ಮಾರ್ಕ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ಟ್ರಿಮ್ ಆಗುತ್ತೆ. ಸೊ ಅಂದರೆ ಇವೆರಡು ಆಪ್ಷನ್ ಕೆಲಸ ಇದಾಗಿರುತ್ತೆ, ಅಂದರೆ ಅನ್ಡು, ಇನ್ನೊಂದು ರಿವರ್ಸ್ ಅಂಡು. ಓಕೆ ಓಕೆ, ಇವಾಗ ನೋಡ್ಬೋದು ಟ್ರಿಮ್ ರೈಟ್ ಅಂತಿದೆ. ರೈಟ್ ಸೈಡ್ ಕ್ಲಿಕ್ ಮಾಡಿಕೊಂಡ್ರೆ ಟ್ರಿಮ್ ರೈಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ರೈಟ್ ಸೈಡ್ ಫುಟೇಜ್ ಟ್ರಿಮ್ ಆಗುತ್ತೆ. ಸೊ ಇವಾಗ ಮತ್ತೆ ಅನ್ಡು ಮಾಡ್ತೇನೆ, ಬಂತು. ಇವಾಗ ಸ್ಪ್ಲಿಟ್ ಅಂತಿದೆ ನೋಡ್ಬೋದು. ಇಲ್ಲಿ ಸ್ಪ್ಲಿಟ್ ಅಂತಂದರೆ ಇವಾಗ ನಮಗಿಲ್ಲಿ ನಾವು ಸ್ಪ್ಲಿಟ್ ಮಾಡಬೇಕಂತ ತಿಳ್ಕೊಳ್ಳಿ. ಇವಾಗ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೇನೆ. ಇವಾಗ ನೋಡ್ಬೋದು ಈ ಒಂದು ಫುಟೇಜ್ ಏನಿದೆ ಸ್ಪ್ಲಿಟ್ ಆಗಿದೆ ನೋಡ್ಬೋದು. ಸೊ ಇಲ್ಲಿಂದ ಮತ್ತೆ ನಾವು ಟ್ರಾನ್ಸಿಷನ್ ಎಫೆಕ್ಟನ್ನು ಹಾಕ್ಬೋದು ನೋಡ್ಬೋದು. ಸೊ ಈ ರೀತಿಯಾಗಿ ಜಿಮೇಲ್ ಅಕೌಂಟನ್ನು ಯಾವ ರೀತಿ ತಿಳ್ಕೊಳ್ಳೋಣ ಅಲ್ವಾ. ಸೊ ಈ ಒಂದು ರೀತಿ ಏನಿದೆ ಆಪ್ಷನ್ ನೋಡ್ಬೋದು. ಈ ರೀತಿಯಾಗಿ ಡ್ರ್ಯಾಗ್ ಕೂಡ ಮಾಡ್ಬೋದು, ಆದರೆ ನಾವಿಲ್ಲಿ ಟ್ರಾನ್ಸಾಕ್ಷನ್ ಆ್ಯಡ್ ಮಾಡೋದ್ರಿಂದ ಅದು ಆಗಲ್ಲ. ಸೊ ನಾನು ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ವಿಡಿಯೋ ಫುಟೇಜ್ ಯಾವುದೇ ಕಾರಣಕ್ಕೂ ಗ್ಯಾಪ್ ಕೊಡಲಿಕ್ಕೆ ಆಗಲ್ಲ. ಸೊ ಇದು ಮೇನ್ ಟೈಮ್ ಲೈನ್ ಆಗಿರುತ್ತೆ, ಟ್ರಿಮ್ ಮಾತ್ರ ಮಾಡ್ಬೋದು. ಓಕೆ, ಇವಾಗ ನಾನು ಅಂಡು ಮಾಡ್ತೇನೆ. ಇವಾಗ ನೋಡ್ಬೋದು ನಾವು ಯಾವ ರೀತಿ ಟ್ರಾನ್ಸಾಕ್ಷನ್ ಹಾಕೋದೆಲ್ಲ ನೋಡಿದ್ವಲ್ಲ. ಸೊ ಇವಾಗ ನಾನು ಇಲ್ಲೊಂದು ಕೆಲವೊಂದಿಷ್ಟು ನೋಡ್ಬೋದು ಆಪ್ಷನ್ಗಳಿದ್ದಾವೆ, ಅಂದರೆ ಏನು ಐಕನ್ಗಳಿದ್ದಾವೆ, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೇನೆ. ಸೊ ಮೀಡಿಯಾ ಅಂದರೆ ಗೊತ್ತಾಯ್ತು. ಇವಾಗ ಮೀಡಿಯಾದ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಫುಟೇಜನ್ನು ಮತ್ತೆ ಹಾಕ್ಕೊಳ್ಬೋದು ತಂದುಬಿಟ್ಟು ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ಇಲ್ಲ ನೋಡಿ, ಈ ರೀತಿಯಾಗಿ ನಾವು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು ಮೀಡಿಯಾಗೆ ಬಂದುಬಿಟ್ಟು. ಸೊ ಅವಾಗ ಇನ್ನೂ ಟೈಮ್ ಲೈನ್ ಏನಾಗುತ್ತೆ ಲಾಂಗ್ ಆಗುತ್ತೆ. ಡಿಲೀಟ್ ಮಾಡ್ತೇನೆ. ಸೊ ಹಾಗೆ ಲೇಯರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೋಡ್ಬೋದು ನಾವು ಅದಷ್ಟೆಲ್ಲ ವೀಡಿಯೋ ಅಷ್ಟೆಲ್ಲ ನಾವು ಫೋಟೋವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇದು ಫೋಟೋ ಆಗಿರುತ್ತೆ ಈ ರೀತಿಯಾಗಿ. ಓಕೆ, ಸೊ ಇವಾಗ ನಾನು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾವು ಇವಾಗ ಈ ಒಂದು ನನ್ನ ಒಂದು ಟೈಮ್ ಲೈನ್ ಏನಿದೆ ಅದರ ಮೇಲೆ ನಾನು ಏನಾದರೂ ಫೋಟೋ ಅಥವಾ ವೀಡಿಯೋನ ಆ್ಯಡ್ ಮಾಡಬೇಕಂತಂದರೆ ನಾನು ಮೀಡಿಯಾಗೆ ಬರ್ತೇನೆ. ಮೀಡಿಯಾಗೆ ಬಂದುಬಿಟ್ಟು ಇವಾಗ ಆ್ಯಡ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ಈ ರೀತಿಯಾಗಿ ನಾವು ಮಾಡ್ಬೋದು. ಸೊ ಇವಾಗ ನನಗೆ ನೋಡ್ಬೋದು ಅಡ್ಜಸ್ಟ್ ಮಾಡ್ಬೋದು ನಾವು ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಸ್ಮಾಲ್ ಮಾಡ್ಬೋದು ಅಥವಾ ಬಿಗ್ ಮಾಡ್ಬೋದು, ಸಣ್ಣ ದೊಡ್ಡ ಈ ರೀತಿಯಾಗಿ ಮಾಡ್ಬೋದು. ಓಕೆ, ನಾನು ಇದನ್ನು ಇಲ್ಲಿ ಇಡ್ತೇನೆ ನೋಡ್ಬೋದು. ಹಾಗೆ ನಾವು ಈ ಒಂದು ಎರಡನೇ ಲೇಯರ್ ಏನಿದೆ, ಅಂದರೆ ಸೆಕೆಂಡ್ ಲೇಯರ್ ಏನಿದೆ ಅದನ್ನು ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ನಾವು ಅದನ್ನು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಓಕೆ, ಸೊ ಹಾಗೆ ನೋಡ್ಬೋದು ಲೇಯರ್ ಮೇಲೆ ಬಂದರೆ ನೋಡ್ಬೋದು ಕ್ಲಿಕ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಮತ್ತೆ ನಾವು ಈ ಒಂದು ಲೇಯರ್ನ ಟ್ರಿಮ್ ಮಾಡ್ಬೋದು ನೋಡ್ಬೋದು. ಟ್ರಿಮ್ ರೈಟ್ ಸೈಡ್ ಟ್ರಿಮ್ ಆಯಿತು. ಅಂಡು ಮಾಡ್ತೇನೆ. ಮತ್ತು ಇವಾಗ ಟ್ರಿಮ್ ಲೆಫ್ಟ್ ಹೊಡಿತೇನೆ ನೋಡ್ಬೋದು, ಲೆಫ್ಟ್ ಸೈಡ್ ಟ್ರಿಮ್ ಆಯಿತು. ಹಾಗೆ ಸ್ಪ್ಲಿಟ್ ಮಾಡ್ತೇನೆ ನೋಡ್ಬೋದು. ಇವಾಗ ಮಿಡ್ಲ್ ಸ್ಪ್ಲಿಟ್ ಆಗಿದೆ. ಸೊ ಇದನ್ನು ನಾವಿವಾಗ ಇಲ್ಲಿ ಕೂಡ ತೊಗೊಂಡು ಹೋಗ್ಬೋದು, ಈ ರೀತಿಯಾಗಿ ಮಾಡ್ಬೋದು. ಹಾಗೆ ನಾವು ವೀಡಿಯೋ ಕೂಡ ಹಾಕ್ಕೊಳ್ಬೋದು. ಇವಾಗ ವೀಡಿಯೋ ಹಾಕಿ ತೋರಿಸ್ತೇನೆ ನೋಡ್ಬೋದು. ಇವಾಗ ಮೀಡಿಯಾಗೆ ಬರ್ತೇನೆ, ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಇವಾಗ ಈ ರೀತಿಯಾಗಿ ನಾವು ಡ್ರ್ಯಾಗ್ ಮಾಡಿಕೊಂಡು ಈ ವಿಡಿಯೋನ ಇಲ್ಲಿ ಹಾಕ್ಬೋದು.
ಸೊ ನೋಡ್ಬೋದು. ಸೊ ಇದು ಯಾವಾಗ ಯೂಸ್ ಆಗುತ್ತದೆ ಅಂತಂದರೆ, ನಾವೇನಾದರೂ ವಿಡಿಯೋ ಅಂದರೆ ಸ್ಕ್ರೀನ್ ರೆಕಾರ್ಡನ್ನು ಡಿಸ್ಪ್ಲೇ ಮಾಡುವಾಗ ಅವಾಗ ಯೂಸ್ಫುಲ್ ಆಗುತ್ತೆ. ಸೊ ನಾವು ಸಿಂಕ್ ಮಾಡಬೇಕಾಗುತ್ತೆ. ಅಂದರೆ ಇಲ್ಲಿ ಏನಾಗಿರುತ್ತೆ ನೋಡ್ಬೋದು, ಇವಾಗ ನಾನು ಇಲ್ಲಿಂದ ಆ ಒಂದು ರೆಕಾರ್ಡ್ ಬಗ್ಗೆ ಹೇಳಿದ್ರೆ ನಾವು ಇಲ್ಲಿಂದ ಹಾಕಬೇಕಾಗುತ್ತೆ. ಸೊ ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಳ್ತಾ ಹೋದರೆ ಸೊ ನಾವು ಆ ಒಂದು ವೀಡಿಯೋನ ಮುಂದಕ್ಕೆ ಹಾಕ್ತಾ ಹೋಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಇವಾಗ ಇಲ್ಲೂ ಕೂಡ ನಾವು ಇದನ್ನು ಟ್ರಿಮ್ ಮಾಡ್ಕೊಳ್ಬೋದು. ಸೊ ನನಗೆ ಇಷ್ಟೇ ಸಾಕು ಅಂತಂದರೆ ನಾವು ಇಲ್ಲಿ ಟ್ರಿಮ್ ರೈಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಟ್ರಿಮ್ ರೈಟ್ ಆಗುತ್ತೆ. ಸೊ ಹಾಗೆ ಮತ್ತು ನಾವಿಲ್ಲಿ ಸ್ಪ್ಲಿಟ್ ಕೂಡ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲಿ ಸ್ಪ್ಲಿಟ್ ಆಗಿದೆ. ಹಾಗೆ ವೀಡಿಯೋನ ಕೂಡ ಇಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಈ ರೀತಿಯಾಗಿ ಮಾಡಿಬಿಟ್ಟು ಇದನ್ನು ಹೋಲ್ಡ್ ಮಾಡಿಬಿಟ್ಟು ನೋಡ್ಬೋದು, ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿ ನಾವು ಮೇನ್ ಟೈಮ್ ಲೈನ್ ಮೇಲೆ ಲೇಯರನ್ನು ಆ್ಯಡ್ ಮಾಡ್ಬೋದು. ಸೊ ಅದನ್ನು ಇವಾಗ ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಹಾಗೆ ಇವಾಗ ನೋಡ್ಬೋದು ನಾವಿಲ್ಲಿ ಸ್ಲಿಪ್ ಅನ್ನೊಂದು ಆಪ್ಷನ್ ಕೂಡ ಇದೆ. ಅದೇ ಸ್ಲಿಪ್ ಅಂತ ಹೇಳಿದ್ಮೇಲೆ ನಾವಿಲ್ಲಿ ಇಲ್ಲಿಂದ ಡ್ರ್ಯಾಗ್ ಮಾಡ್ಕೊತ ಹೋಗ್ಬೋದು. ಇದಕ್ಕೆ ಹೇಳ್ತೇವೆ ಇನ್ ಆ್ಯನಿಮೇಷನ್ ಅಂತ ಇದೆ. ಇನ್ ಆ್ಯನಿಮೇಷನ್ ಅಂತಂದರೆ ಇವಾಗ ಇಲ್ಲಿ ಈ ಪೇಡ್ ಏನಿದೆ ನನ್ನ ಒಂದು ಲೇಯರ್ ನೋಡ್ಬೋದು ಈ ರೀತಿಯಾಗಿ ಬರ್ತಾ ಇದೆ. ಅದಕ್ಕೆ ಕಾರಣ ಇನ್ ಆ್ಯನಿಮೇಷನ್ ಅಂದರೆ ಇದು ಸ್ಟಾರ್ಟಿಂಗಲ್ಲಿ ಎಷ್ಟಾಗುತ್ತೆ, ಈ ಒಂದು ಲೇಯರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು, ಆವಾಗ ಮಾತ್ರ ಇದು ಸ್ಟಾರ್ಟ್ ಆಗುತ್ತೆ. ಅವಾಗ ಇಲ್ಲಿ ಸೆಕೆಂಡ್ ಸೆಲೆಕ್ಟ್ ಮಾಡೋದ್ರಿಂದ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ನೋಡ್ಬೋದು ಲೆಫ್ಟ್ ಸೈಡ್ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. ಹಾಗೆ ಈ ಕಡೆ ಮಾಡೋದ್ರಿಂದ ಸ್ವಲ್ಪ ನಿಧಾನವಾಗಿ ಆಗುತ್ತೆ. ಸೊ ನಾನು ಒಂದನ್ನು ಇಡ್ತೇನೆ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಅದನ್ನು ಅಡ್ಜಸ್ಟನ್ನು ಮಾಡ್ಕೊಳ್ಳಿ. ಅಂದರೆ ಇದು ಸ್ಟಾರ್ಟಿಂಗಲ್ಲೇ ಮಾತ್ರ ಆಗುತ್ತೆ, ಅಂದರೆ ಆ ಲೇಯರ್ಗೆ, ಅಂದರೆ ಅದು ಇನ್ ಆ್ಯನಿಮೇಷನ್ ಅಂತ ಹೇಳ್ತೀವಲ್ವ, ಆ ಕಾರಣದಿಂದಾಗಿ ಅಕೌಂಟನ್ನು ಯಾವ ರೀತಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ಒಂದು ತಿಳ್ಕೊಳ್ಳೋಣ. ಏರಿಯಲ್ಲಿ ಎಂಡ್ ಸೊ ಆಗುತ್ತೆ. ನೀವೇನಾದ್ರೂ ಆಗಲ್ಲ. ಸೊಲ್ಲು ಕೂಡ ಬೇಕಂದ್ರೆ ನೀವು ಔಟ್ ಆ್ಯನಿಮೇಷನ್ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಪೇಡ್ ಅಂತಿದೆ ನೋಡ್ಬೋದು. ಬೇಕಾದ್ರೆ ನೀವು ಇನ್ನೂ ಆ್ಯನಿಮೇಷನ್ ಇದೆ, ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡ್ಬೋದು ಈ ರೀತಿಯಾಗಿ. ಓಕೆ, ಸೊ ಇವಾಗ ನಾನು ಪೇಡ್ ಅಂತ ಇಡ್ತೇನೆ. ಸೊ ನೋಡ್ಬೋದು ಇವಾಗ ಪ್ಲೇ ಮಾಡ್ತೇನೆ. ಜಿಮೇಲ್ ಅಕೌಂಟನ್ನು ಯಾವ ರೀತಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಈ ಅಂತ ರೀತಿಯಾಗಿ ತಿಳ್ಕೊಳ್ಳೋಣ. ನೋಡ್ಬೋದು ನಾವು. ಸೊ ನೀವೇನಾದ್ರೂ ಜಿಮೇಲ್ ಅಕೌಂಟ್ ಲೇಯರನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಆ್ಯನಿಮೇಷನ್ ಕೂಡ ಹಾಕ್ಬೋದು. ಹಾಗೆ ಓವರಾಲ್ ಆ್ಯನಿಮೇಷನ್ ಅಂತ ಇದೆ ನೋಡ್ಬೋದು. ಇವಾಗ ಬ್ಲಿಂಕ್ ಮಾಡ್ತೇನೆ. ಸೊ ಈ ರೀತಿಯಾಗಿ ಬ್ಲಿಂಕ್ ಆಗುತ್ತೆ. ಫ್ಲಿಕ್ಕರ್ ನೋಡ್ಬೋದು. ಸೊ ಇನ್ನು ಓವರಾಲ್ ಆ್ಯನಿಮೇಷನ್ ಇದೆ, ಅಂದರೆ ಇದು ಏನು ಲೇಯರ್ ಇದೆ, ಲೇಯರ್ ಪೂರ್ತಿ ಇದು ನಾವು ಈ ರೀತಿಯಾಗಿ ನಾವು ಕಾಣ್ಬೋದು. ಅಕೌಂಟನ್ನು ಯಾವ ರೀತಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡೋದು ಅಂತ ನೋಡ್ಬೋದು ಈ ತಿಳ್ಕೊಳ್ಳೋಣ. ರೀತಿಯಾಗಿ. ಸೊ ಓವರಾಲ್ ಅಂತ ಬಂದಾಗ ಓವರಾಲ್ ಆ ಒಂದು ಲೇಯರ್ನ ಎಲ್ಲ ಕಡೆ ಬ್ಲಿಂಕ್ ಆಗ್ತಾ ಹೋಗುತ್ತೆ, ಅಂದರೆ ಆ್ಯನಿಮೇಷನ್ ಆಗ್ತಿರುತ್ತೆ. ಸೊ ನಾವೇನು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಆ ರೀತಿ ಎಲ್ಲ ಮಾಡುವಲ್ವ. ಸೊ ಅದನ್ನು ನಾನು ನೋನ್ ಅಂತ ಕೊಡ್ತೇನೆ. ಬ್ಯಾಕ್ಗೆ ಬರ್ತೇನೆ. ಓಕೆ, ಮತ್ತೇನಿದೆ ಅಂತ ನೋಡೋಣ. ಮಿಕ್ಸರ್ ಅಂತಿದೆ. ಮಿಕ್ಸರ್ ಅಂತಂದರೆ ಆಡಿಯೋ. ಸೊ ಈ ಒಂದು ವಿಡಿಯೋದ ಈ ಲೇಯರ್ನ ಆಡಿಯೋ ನಾವು ಸಣ್ಣ ದೊಡ್ಡ ಮಾಡ್ಬೋದು. ನೋಡ್ಬೋದು ಈ ರೀತಿಯಾಗಿ. ಫಿಫ್ಟಿ 52 ಇಡ್ತೇನೆ. ಓಕೆ, 52 ಇದರ ಇಲ್ಲಿಂದ ಬರುವಂಥ ವಾಯ್ಸ್ ನಮಗೆ 52% ಮಾತ್ರ ಕೇಳುತ್ತೆ, ಅಂದರೆ ಔಟ್ಪುಟ್ ಕೊಡುತ್ತೆ. ಸೊ ಇವಾಗ ಲೆಫ್ಟ್ ರೈಟ್ ಅಂತಿದೆ ನೋಡ್ಬೋದು. ಲೆಫ್ಟ್ ರೈಟ್ ಅಂತಂದರೆ ಲೆಫ್ಟ್ ಸೈಡ್ ಕಿವಿ ಏನಿದೆ, ಅಂದರೆ ನಾವು ಇದು ಇಯರ್ಫೋನ್ ಹಾಕ್ಕೊಂಡಾಗ ಮಾತ್ರ ಯೂಸ್ಫುಲ್ ಆಗಿರುತ್ತೆ. ಲೆಫ್ಟ್ ಸೈಡ್ ನಮಗೆ ಕೇಳುತ್ತೆ, ಅಂದರೆ ಇಲ್ಲಿ ಇವಾಗ ಲೆಫ್ಟ್ ಸೈಡ್ ಅಷ್ಟೇ ಕೇಳುತ್ತೆ. ಇಲ್ಲಿ ಡ್ರ್ಯಾಗ್ ಮಾಡಿದ್ರೆ ರೈಟ್ ಸೈಡ್ ಕಿವಿಗೆ ಮಾತ್ರ ಕೇಳುತ್ತೆ. ಮಿಡ್ಲ್ ಇಟ್ಟರೆ ಎರಡು ಕಡೆ ಕೇಳುತ್ತೆ. ಆ ರೀತಿಯಾಗಿ ಪಿಚ್ ಅಂತ ಬಂದರೆ ಲೋ ಪಿಚ್, ಹೈ ಪಿಚ್ ಇಡ್ತೀವಲ್ಲ ಆ ಕಾರಣದಿಂದ, ಅಂದರೆ ವಾಯ್ಸ್ ಚೇಂಜ್ ಆಗುತ್ತೆ ಅಷ್ಟೇ. ಇವಾಗ ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು. ಈ ಒಂದು ಮೇನ್ ಟೈಮ್ ಲೈನ್ ಬಗ್ಗೆ ತೋರಿಸ್ತೇನೆ. ಓಕೆ, ಇವಾಗ ಪಿಚ್ ಹೈ ಮಾಡ್ತೇನೆ, ಯಾವ ರೀತಿ ಸೌಂಡ್ ಬರುತ್ತೆ ಅಂತ ನೀವು ನೋಡ್ಬೋದು. ಸೊ ನೀವೇನಾದ್ರೂ ಜಿಮೇಲ್ ಅಕೌಂಟನ್ನು ಡಿಲೀಟ್ ನೋಡಿರಲ್ಲ ಮೇನ್ ಟೈಮ್ ಲೈನ್. ಸೊ ನೋಡಿರಲ್ಲ ಮೇನ್ ಟೈಮ್ ಲೈನ್ಗೆ ಪಿಚ್ ಹೈ ಮಾಡೋದ್ರಿಂದ ಯಾವ ರೀತಿ ಬರುತ್ತದೆ ಅಂತ. ಸೊ ಇದರಿಂದ ನೀವು ವಾಯ್ಸನ್ನು ಚೇಂಜ್ ಮಾಡ್ಬೋದು. ಸೊ ನೀವು ಏನಾದರೂ ಪ್ರೈವಸಿ ಮೇಂಟೈನ್ ಮಾಡ್ತೀರಂತ ನಿಮ್ಮ ಒಂದು ವಾಯ್ಸಲ್ಲಿ, ಅವಾಗ ಯೂಸ್ಫುಲ್ ಆಗುತ್ತೆ. ಪರ್ಮನೆಂಟ್ ಆಗಿ. ಸೊ ಪಿಚ್ ಲೋ ಮಾಡೋದ್ರಿಂದ ಈ ರೀತಿಯಾಗಿ ಕೇಳುತ್ತೆ ನೋಡ್ಬೋದು. ಇದು ನೀವು ಗೂಗಲ್ ಅಕೌಂಟನ್ನು ಪರ್ಮನೆಂಟ್ ಆಗಿ ಡಿಲೀಟ್. ಸೊ ಹಾಗೆ ಇಲ್ಲೂ ಕೂಡ ನೋಡ್ಬೋದು ನಾವು ಮಿಕ್ಸರಲ್ಲಿ ಬಂದರೆ ಸೌಂಡ್ ಕೂಡ ಇದನ್ನ ಸಣ್ಣ ಕೂಡ ಮಾಡ್ಬೋದು. ಓಕೆ, ಸೊ ಈ ರೀತಿಯಾಗಿ ನಾವು ಲೇಯರ್ನ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಇವಾಗ ಸ್ಪೀಡ್, ಅದೇ ಸ್ಪೀಡ್ ನೋಡ್ಬೋದು ನಾವು 1x ಅಲ್ಲಿ ಇರುತ್ತೆ ನಾರ್ಮಲ್ ವಿಡಿಯೋ.
ಏನು ರೆಕಾರ್ಡ್ ಮಾಡಿದ್ವಿ ಅದು 1x ಸ್ಪೀಡಲ್ಲಿದೆ. 2x ಬೇಕಂದರೆ ಅದು ಅದರ ಒಂದು ಡಬಲಲ್ಲಿ ಸ್ಪೀಡಲ್ಲಿ ಪ್ಲೇ ಆಗುತ್ತೆ ನೋಡ್ಬೋದು. ಯಾವತ್ತಿ ಪರ್ಮನೆಂಟ್ ಆಗಿ ಡಿಲೀಟ್ ಮಾಡ್ಬೋದು. ಸೊ ಇದು ಇವಾಗ ನಾವು ಏನು ಲೇಯರನ್ನು ಸೆಲೆಕ್ಟ್ ಮಾಡಿದ್ವಿ ಆ ಲೇಯರ್ಗೆ ಮಾತ್ರ ಇದು ಒಪ್ಪುತ್ತೆ. ಸೊ ನಿಮಗೆ ಮೇನ್ ಟೈಮ್ಲೈನ್ಗೆ ನೀವು ಸ್ಪೀಡ್ ಜಾಸ್ತಿ ಬೇಕಂತಂದರೆ ಮೇನ್ ಟೈಮ್ಲೈನನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಸ್ಪೀಡನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಅಲ್ಲೂ ಕೂಡ ಅಷ್ಟೇ ನಾವು 4x ಅಂತಂದರೆ 4 ಪಟ್ಟು ಸ್ಪೀಡಲ್ಲಿ ಪ್ಲೇ ಆಗುತ್ತೆ. ಸೊ ನಾವಿಲ್ಲಿ ಮ್ಯಾನ್ಯುವಲಾಗಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ನೋಡ್ಬೋದು ಯಾವ ರೀತಿ ಆ ಒಂದು ಲೇಯರ್ ಲಾಂಗ್ ಆಗ್ತಿದೆ ಶಾರ್ಟ್ ಆಗ್ತಿದೆ. ಸೊ ಆ ಒಂದು ಆಡಿಯೋ ಮ್ಯೂಟ್ ಕೂಡ ಮಾಡ್ಬೋದು. ಕೀಪ್ ಪಿಚ್ ಅಂತಿದೆ, ಕೀಪ್ ಪಿಚ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಏನು ವಾಯ್ಸ್ ಇದೆ ಅದು ಯಾವುದೇ ಕಾರಣಕ್ಕೂ ಸೌಂಡು ಬೇರೆ ಥರ ಬರಲ್ಲ ಅಂತ. ಓಕೆ, ರಿವರ್ಸ್ ಅಂತಿದೆ, ಆಡಿಯೋ ರಿವರ್ಸ್ ಆಗುತ್ತೆ. ರಿವರ್ಸ್ ಆಡಿಯೋ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು, ಆಡಿಯೋ ರಿವರ್ಸ್ ಆಗುತ್ತೆ ಅಷ್ಟೇ. ಸೊ ಸ್ಪ್ಲಿಟ್ ಸ್ಕ್ರೀನ್ ಅಂತಿದೆ. ಸ್ಪ್ಲಿಟ್ ಸ್ಕ್ರೀನ್ ಅಂತಂದರೆ ಇವಾಗ ಏನಿದು ಲೇಯರಿಗೆ ಕಾಣಿಸ್ತಾ ಇದೆ ಸೊ ಇದು ಒಂಥರ ಎಲ್ಲ ಕಡೆ ಹರಡ್ಕೊಳ್ಬಿಡುತ್ತೆ ನೋಡ್ಬೋದು. ಸೊ ಈ ರೀತಿಗೆ ಇದು ಯೂಸ್ಫುಲ್ ಆಗುತ್ತೆ. ಓಕೆ, ಸೊ ಮತ್ತೆ ನೋಡ್ಬೋದು ಕ್ರಾಪಿಂಗ್ ಅಂತಿದೆ, ಕ್ರಾಪ್ ಮಾಡುವಂಥದ್ದು. ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು, ಇದನ್ನು ಕ್ರಾಪ್ ಮಾಡ್ಬೋದು ಈ ರೀತಿಯಾಗಿ. ಹಾಗೆ ಶೇಪ್ ಕೂಡ ಚಾಯ್ಸ್ ಮಾಡಿದ್ರೆ ನಾವು ಇಲ್ಲಿ ಸರ್ಕಲನ್ನು ಯೂಸ್ ಮಾಡಿದ್ದು ಸರ್ಕಲ್ ಆಗುತ್ತೆ ನೋಡ್ಬೋದು. ಓಕೆ, ಸೊ ನಂತರ ಇವಾಗ ಬ್ಯಾಕ್ಗೆ ಬರ್ತೀನಿ. ಬ್ಯಾಕ್ಗೆ ಬಂದುಬಿಟ್ಟು ನಾನು ಕಂಪ್ಲೀಟ್ ಬ್ಯಾಕ್ಗೆ ಬರ್ತೀನಿ. ಇಲ್ಲಿ ಅಂಡೂವನ್ನು ನಾನು ಪ್ರೆಸ್ ಮಾಡ್ತಿದ್ದೇನೆ. ಓಕೆ, ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ ನೋಡ್ಬೋದು. ಸ್ವಲ್ಪ ಇದನ್ನು ಚಿಕ್ಕದಾಗಿ ಮಾಡ್ಕೊಡ್ತೇನೆ. ಸೊ ಇವಾಗ ಕಾರ್ನರ್ ಪಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ ನೋಡ್ಬೋದು. ಈ ರೀತಿಗೆ ನಾವು ನಮಗೆ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ. ಅಂದರೆ ಆ ಒಂದು ಡಾಟ್ ಏನಿದೆ ವೈಟ್ ಡಾಟ್ ಅದ್ರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನಾವು ಈ ಥರ ಡ್ರ್ಯಾಗ್ ಮಾಡೋದ್ರಿಂದ ಆ ಒಂದು ಪೊಸಿಷನ್ ಏನಾಗುತ್ತೆ ಚೇಂಜ್ ಆಗುತ್ತೆ ನೋಡ್ಬೋದು. ನೋಡಿದ್ರಲ್ಲ ಈ ರೀತಿಯಾಗಿ ನಮಗೆ ಇದು ಯೂಸ್ಫುಲ್ ಆಗಿರುತ್ತೆ. ಹಾಗೆ ಫಿಲ್ಟರ್ ಅಂತಂದರೆ ನಾವೇನು ಎಫೆಕ್ಟ್ ಅಂತೀವಲ್ವ ಕಲರ್ ಗ್ರೇಡಿಂಗ್ ಲೈಕ್ ಆ ರೀತಿಯಾಗಿ ಇದೇ ನೀವು ಸೆಲೆಕ್ಟ್ ಕೂಡ ಮಾಡ್ಕೊಳ್ಬೋದು ಈ ರೀತಿಯಾಗಿ. ಸೊ ನಾನು ನನ್ ಅಂತ ಇಡ್ತೇನೆ. ಇವಾಗ ಅಡ್ಜಸ್ಟ್ಮೆಂಟ್ ಅದೇ ಆ ಒಂದು ಲೇಯರ್ಗೆ ಬ್ರೈಟ್ನೆಸ್ ಬೇಕಾದರೆ ಜಾಸ್ತಿ ಮಾಡ್ಬೋದು, ಕಾಂಟ್ರಾಸ್ಟ್ ಇದೆ, ಸ್ಯಾಚುರೇಷನ್, ವೈಬ್ರೆನ್ಸ್, ಟೆಂಪ್ರೇಚರ್. ಸೊ ಇದನ್ನು ಕೂಡ ನೀವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ಹಾಗೆ ಅಲ್ಪ ಜಸ್ಟ್ ಅಷ್ಟೇ. ಓಕೆ, ಕ್ರೋಮಾ ಕೀ ಬಗ್ಗೆ ನಾವು ಆಮೇಲೆ ನೋಡೋಣ. ನನ್ನ ಹತ್ರ ಸಪ್ರೇಟಾಗಿ ಒಂದು ಟೆಂಪ್ಲೇಟ್ಸ್ ಇದೆ, ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಸೊ ಇವಾಗ ನೋಡ್ಬೋದು ಇಷ್ಟ ಆಯಿತು. ಇ ಕ್ಯೂ ಅನ್ನೋ ಒಂದು ಆಪ್ಷನ್ ತುಂಬಾ ಯೂಸ್ಫುಲ್ ಇದೆ. ಬೇಸ್ ಬೂಸ್ಟರ್ ಅಂದರೆ ಇದು ವಾಯ್ಸನ್ನು ಚೇಂಜ್ ಮಾಡುತ್ತೆ ಸ್ವಲ್ಪ. ರಿವರ್ಬ್ ಅಂತಂದರೆ ರಿವರ್ಬ್ ನೋಡ್ಬೋದು. ಸೊ ನಾರ್ಮಲ್ ರಿವರ್ಬ್ ಬಿಟ್ಟರೆ ಇದು ರಿವರ್ಬ್ ಆಗುತ್ತೆ. ನಾವು ನೋಡಿರ್ಬೋದು ನೀವು ಸಾಂಗ್ಗಳೆಲ್ಲ ರಿವರ್ಬಲ್ಲಿ ಆಗ್ತಿರುತ್ತೆ, ಆ ಸಾಂಗೆಲ್ಲ ಕೇಳ್ತಿರ್ಬೋದು ನೀವು. ಸೊ ಅಲ್ಲಿ ಒಂದಿಷ್ಟು ಇದೆ ನೋಡ್ಬೋದು, ಮೋಡ್ ಇದೆ, ಬಾತ್ರೂಮ್ ರಿವರ್ಬ್, ಕೇವ್, ಈ ರೀತಿಗೆ ನಾವು ಚೇಂಜ್ ಕೂಡ ಮಾಡ್ಬೋದು. ಸೊ ಇದು ಯಾವಾಗ ಯೂಸ್ಫುಲ್ ಆಗುತ್ತೆ ಅಂತಂದರೆ ನೀವು ಏನಾದರೂ ಒಂದು ಫಿಲ್ಮ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತಂದರೆ ಫಿಲ್ಮೋಗ್ರಫಿ ಲೈಕ್ ಆ ಥರ. ಸೊ ನೀವು ಇವಾಗ ಬಾತ್ರೂಮಲ್ಲಿ ಹಾಡು ಹೇಳ್ತಿದ್ದೀರಾ ಅಂದರೆ ನಾರ್ಮಲಾಗಿ ನೀವು ಇಲ್ಲಿ ಕೂತ್ಕೊಂಡು ಮಾಡ್ತಿದ್ದೀರಾ. ಸೊ ಆ ಒಂದು ಆಡಿಯೋಗೆ ನೀವು ಬಾತ್ರೂಮ್ ಎಫೆಕ್ಟ್ ಕೊಡ್ತೀರಾ ಅಂತಂದರೆ ಬಾತ್ರೂಮಲ್ಲಿ ಹಾಡು ಹೇಳೋ ಥರ ನಿಮಗೆ ಕೇಳ್ತಾ ಇರುತ್ತೆ. ಹಾಗೆ ಗುಹೆಯಲ್ಲಿ ಕೇಳೋ ಥರ ಆಡಿಯೋ ಬರ್ತಾ ಇರುತ್ತೆ. ಸೊ ಆ ರೀತಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಓಕೆ, ಸೊ ಹಾಗೆ ನಾಯ್ಸ್ ರಿಮೂವರ್ ಕೂಡ ಇದೆ, ವಾಯ್ಸ್ ಚೇಂಜರ್ ಕೂಡ ಯೂಸ್ ಮಾಡ್ಬೋದು. ಏಲೆಂದ್ ಇದೆ, ಚಿಪ್ಮಂಕ್ ಇದೆ, ಚೋರಸ್ತಿದೆ, ಕ್ರೌಲ್, ಬ್ಯಾಡ್ ಗಾಯ್. ಸೊ ಈ ರೀತಿಗೆ ನೀವು ಯೂಸ್ ಮಾಡ್ಕೊಳ್ಬೋದು. ಟ್ರಾನ್ಸ್ ಕೋಡ್ ಅಂತಿದೆ. ಸೊ ಇಲ್ಲಿ ನೋಡ್ಬೋದು ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತಿದೆ. ಇದನ್ನು ಕ್ಲಿಕ್ ಮಾಡೋ ಮುಖಾಂತರ ಏನಾಗಿರುತ್ತೆ ಲೇಯರ್ದು ಮತ್ತು ಆಡಿಯೋ ಸಪ್ರೇಟ್ ಆಗುತ್ತೆ ನೋಡ್ಬೋದು. ಸೊ ಲೇಯರ್ ಆಡಿಯೋದು ಸಪ್ರೇಟ್ ಆಗಿದೆ. ಸೊ ಈ ರೀತಿಗೆ ನಾವು ಇದನ್ನು ಯೂಸ್ ಮಾಡ್ಬೋದು. ಟ್ರಾನ್ಸ್ ಕೋಡ್ ಅಂತಂದರೆ ಟ್ರಾನ್ಸ್ ಕೋಡ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಏನಾಗುತ್ತೆ ಸೊ ನಾವು ಅದನ್ನು ಮತ್ತೆ ಸಪ್ರೇಟಾಗಿ ಏನು ಕಂಪ್ರೆಸ್ ಮಾಡ್ಬೋದು ಆ ಒಂದು ಕ್ಲಿಪ್ಪನ್ನು. ಸೊ ಇವಾಗ ನಾನು ಒಂದು ಲೇಯರನ್ನು 720p ಬೇಕಾದರೆ ಅದನ್ನು ಕಂಪ್ರೆಸ್ ಮಾಡಿಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೋದು. ಬಟ್ ಕ್ವಾಲಿಟಿ ಡಿಕ್ರೀಸ್ ಆಗುತ್ತೆ. ಸೊ ಆ ಕಡೆಯಿಂದಾಗಿ ನಾನು ನಾರ್ಮಲಾಗಿ ಇಟ್ಕೊಳ್ತೇನೆ. ಸೊ ಇದಿಷ್ಟಾಯಿತು ಲೇಯರನ್ನು ಯಾವ ರೀತಿ ಯೂಸ್ ಮಾಡಿಬಿಟ್ಟು ಅದನ್ನು ಇದು ಮಾಡೋದಂತ. ಸೊ ಇವಾಗ ನಾನು ಡಿಲೀಟ್ ಮಾಡಿದೆ.
ಇವಾಗ ಎಫೆಕ್ಟ್ ಅಂತ ಇದೆ ನೋಡ್ಬೋದು, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ನಾವಿಲ್ಲಿ ಬ್ಲರನ್ನು ಯೂಸ್ ಮಾಡ್ಬೋದು. ಮೊದಲನೇದಾಗಿ ಕಝನ್ ಬ್ಲರ್ ಇದೆ, ಎರಡನೇದು ಮೊಸೈಕ್ ಬ್ಲರ್ ಇದೆ. ಸೊ ನಾವು ಇವಾಗ ಎಕ್ಸಾಂಪಲ್ ಇವಾಗ ನಾನಿಲ್ಲಿ ಫೇಸನ್ನು ಏನು ಮಾಡ್ತೇನೆ, ಬ್ಲರ್ ಮಾಡ್ತೇನೆ. ನನಗೆ ಈ ಪಾರ್ಟಲ್ಲಿ ಫೇಸ್ ಬ್ಲರ್ ಮಾಡಬೇಕು. ಸೊ ಅವಾಗ ಇದು ಯೂಸ್ಫುಲ್ ಆಗಿರುತ್ತೆ, ನೋಡ್ಬೋದು. ಮತ್ತು ಅಲ್ಲಿ ಕೂಡ ನಮಗೆ ಎನಿಮೇಷನ್ ಕೂಡ ಇದೆ, ಮತ್ತು ಇಲ್ಲಿ ಸ್ಟ್ರೆಂತ್ ಕೂಡ ನೋಡ್ಬೋದು. ಬ್ಲರ್ ಸ್ಟ್ರೆಂತ್ ನೋಡ್ಬೋದು ನಾವು ಯಾವ ರೀತಿ ತುಂಬಾ ಜಾಸ್ತಿ ಬ್ಲರ್ ಆಯಿತು. ಇದು ನೋಡ್ಬೋದು ಟ್ರಾನ್ಸ್ಪರೆಂಟ್ ಆಯಿತು, ಸ್ವಲ್ಪ ಕಾಣಿಸ್ತಿದೆ ನನ್ನ ಫೇಸ್, ಇವಾಗೇನೂ ಕಾಣಿಸ್ತಿಲ್ಲ ಅಲ್ವಾ. ಸೊ ಈ ರೀತಿಗೆ ನಾವು ಯೂಸ್ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಇನ್ ಎನಿಮೇಷನ್, ಹೊರಲ್ ಎನಿಮೇಷನ್ ಅದೇ ರೀತಿ ಯೂಸ್ ಮಾಡ್ಬೋದು. ಓಕೆ, ಇವಾಗ ಇಲ್ಲಿ ನಮಗೆ ಇನ್ನೊಂದು ಕೀ ಫ್ರೇಮ್ ಕೂಡ ನೋಡಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಈ ಒಂದು ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಮತ್ತೆ ನಾನು ಇವಾಗ ಇದನ್ನು ಇಲ್ಲಿ ತರ್ತೇನೆ. ಸೊ ಇವಾಗ ಇದನ್ನು ಇಲ್ಲಿ ತರ್ತೇನೆ. ಇವಾಗ ನೋಡ್ಬೋದು, ಕೀಪ್ ಫ್ರೇಮ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ ರೀತಿಯಾಗಿ ನಮಗೆ ಯೂಸ್ಫುಲ್ ಆಗುತ್ತೆ. ಸೊ ಇವಾಗ ನಾನು ಎಲ್ಲೆಲ್ಲಿ ಮೂವ್ಮೆಂಟ್ ಮಾಡಿದ್ದೇನೆ ಇವಾಗ ಅದೇ ರೀತಿ ಇದು ಬ್ಲರ್ ಕೂಡ ಮೂವ್ಮೆಂಟ್ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಪ್ಲೇ ಮಾಡ್ತೇನೆ. ಪೂರ್ತಿ ಪರ್ಮನೆಂಟ್ ಆಗಿ ಡಿಲೀಟ್ ನೋಡ್ಬೋದು ಈ ರೀತಿಯಾಗಿ ಏನಾಗಿದೆ, ಡಿಲೀಟ್ ಮಾಡ್ತೀರಾ ಆ ಒಂದು ಬ್ಲರ್ ಆಪ್ಷನ್ ಕೂಡ ಮೂವ್ಮೆಂಟ್ ಕೊಡುತ್ತೆ. ಸೊ ಈ ರೀತಿಯಾಗಿ ನಾವು ಕೀ ಫ್ರೇಮ್ ಅನ್ನು ಯೂಸ್ ಮಾಡ್ಬೋದು. ಸೊ ನೋಡ್ಬೋದು ಇಲ್ಲಿದೆ. ಓಕೆ, ಇವಾಗ ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ. ಸೊ ಇವಾಗ ಸ್ಟಿಕ್ಕರ್ ಕೂಡ ಇದೆ ನೋಡ್ಬೋದು. ಇಲ್ಲಿ ಒಂದಿಷ್ಟು ಕ್ಲಾಸಿಕ್ ಸ್ಟಿಕ್ಕರ್ ಇದೆ, ಏನೇನಿದೆ ಫೇಸ್ ಇದೆ, ಬಾಸ್ಕೆಟ್ಬಾಲ್, ಟೋಫಿ, ಹಾಗೆ ಬಲೂನ್, ಕೇಕ್. ಇದನ್ನು ಇಲ್ಲಿ ಡ್ರ್ಯಾಗ್ ಮಾಡೋ ಮುಖಾಂತರ ನೋಡ್ಬೋದು ಇಲ್ಲೇನು. ಓಕೆ, ಮತ್ತು ಅದೇ ರೀತಿಯಾಗಿ ಎಲ್ಲೂ ಕೂಡ ಇದೆ ಪ್ರಾಪರ್ಟಿ ಕಲರ್, ಬೇಕಾದರೆ ಕಲರ್ ಕೂಡ ಕೊಡ್ಬೋದು. ಹಾಗೆ ಸೇಮ್ ಓವರಾಲ್ ಎನಿಮೇಷನ್ ಏನಿದೆ, ಸೊ ಇದು ಲೇಯರ್ ಥರ ಆ್ಯಡ್ ಆಗುತ್ತೆ ಮೇಲ್ಗಡೆ ಅಷ್ಟೇ. ಡಿಲೀಟ್ ಮಾಡ್ತೇನೆ. ಇವಾಗ ಟೆಕ್ಸ್ಟ್ ಏನಿದೆ, ಟೆಕ್ಸ್ಟ್ ಇವಾಗ ನಾವು ಬರ್ಕೊಳ್ಬೋದು. ಸೊ ಇವಾಗ ನಾನು ಬರ್ಕೊಳ್ತೇನೆ, ಸಬ್ಸ್ಕ್ರೈಬ್ ಅಂತ ಬರ್ಕೊಂಡಿದ್ದೇನೆ. ಸೊ ಬರ್ಕೊಂಡ್ಬಿಟ್ಟು ಇವಾಗ ಮತ್ತೆ ಫಾಂಟ್ ಸ್ಟೈಲ್ ಕೂಡ ನಾವಿಲ್ಲಿ ಸೆಲೆಕ್ಟನ್ನು ಮಾಡ್ಕೊಳ್ಬೋದು. ಆ್ಯಂಡ್ರಾಯ್ಡ್ಗೆ ಬಂದರೆ ನೋಡ್ಬೋದು ಕೆಲವೊಂದಿಷ್ಟು ಫಾಂಟ್ಸ್ ನೋಡ್ಬೋದು. ರೋಬೋಟ್ ಬೋಲ್ಡ್ ಅಂತ ಬರ್ಕೊಳ್ತೀನಿ, ತುಂಬ ಬೋಲ್ಡಾಗಿ ಕಾಣುತ್ತೆ ಇವಾಗ ನೋಡ್ಬೋದು. ಹಾಗೆಯೇ ನೋಡ್ಬೋದು ಇನ್ ಎನಿಮೇಷನ್ ಆಲ್ರೆಡಿ ಹೇಳಿದೆ. ಸೊ ಮೇನ್ ಏನಂತಂದರೆ ಇವಾಗ ಕಲರನ್ನು ನೋಡ್ಬೋದು. ಕಲರ್ ಇವಾಗ ರೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ, ರೆಡ್ ಬಂದಿದೆ. ಸೊ ಇವಾಗ ಕಾರ್ನರ್ ಪಿನ್ ಅದೇ ಹೇಳಿದ್ನಲ್ವ, ಇದನ್ನು ಕೂಡ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ಟ್ರಾನ್ಸ್ಫಾರ್ಮ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಟ್ರಾನ್ಸ್ಫಾರ್ಮ್ ಅಂದ್ರೆ ಅಷ್ಟೇ, ನಾವು ಈ ರೀತಿಯಾಗಿ ಸ್ಲೈಡ್ ಮಾಡ್ತೀವಿ. ಎಲ್ಲಿ ಇಡಬೇಕಂತ ಇಲ್ಲಿ ನಾವು ಫಿಕ್ಸ್ ಆಗಿರ್ತೀವಲ್ಲ, ಸೊ ಅದಕ್ಕೆ ಟ್ರಾನ್ಸ್ಫಾರ್ಮ್ ಅಂತ ಕರಿತೀವಿ. ಅಂತಂದರೆ ಇದು ನೋಡ್ಬೋದು, ನಾವು ಈ ರೀತಿ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಸೊ ನೋಡ್ಬೋದು ಇವಾಗ ನಾನು ಯಾವ ರೀತಿ ಒಂದು ಟೈಮ್ ಲೈನನ್ನು ಯಾವ ರೀತಿ ಯಾಕೆ ಎಳೀತಾ ಇದ್ದೇನೆ ಅಂತಂದರೆ, ತುಂಬ ನಾವು ಟ್ರಿಮ್ ಮಾಡಬೇಕಂತಂದರೆ ಯಾವುದಾದ್ರೂ ಒಂದು ಪಾರ್ಟ್ಸನ್ನು ಅಥವಾ ಆ್ಯಡ್ ಮಾಡಬೇಕಂತಂದರೆ ಸ್ವಲ್ಪ ಡೆಪ್ತಾಗಿ ನಾವು ಈ ಥರ ಟ್ರಿಮ್ ಅಂದರೆ ಎಳ್ಕೊಳ್ಬೋದು. ಫ್ರೇಮನ್ನು ಎಳಿತಾ ಹೋಗ್ಬೋದು ಡೀಪಾಗಿ. ಸೊ ಆ ರೀತಿಗೆ ಮಾಡೋದ್ರಿಂದ ನಾವು ಎಳೆ ಇಂಚಿಗೂ ಕೂಡ ನಾವು ಟ್ರಿಮ್ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲೂ ಕೂಡ ಮತ್ತೆ ನೋಡ್ಬೋದು ಬ್ಲೆಂಡಿಂಗ್ ಆಪ್ಷನ್ ಇದೆ. ನಾರ್ಮಲ್ಗೆ ಬಂದರೆ ನೋಡ್ಬೋದು ಕೆಪಾಸಿಟಿಯನ್ನು ಕಡಿಮೆ ಕೂಡ ಮಾಡ್ಬೋದು. ಟೆಕ್ಸ್ಟ್ ಆಪ್ಷನ್ ಕೂಡ ಇದೆ ನೋಡ್ಬೋದು. ಇಲ್ಲಿ ನಾವು ನೋಡ್ಬೋದು ಅಂಡರ್ಲೈನ್ ಇದೆ, ಅಂಡರ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಹಾಗೆ ಇಲ್ಲಿ ನಾವು ಪ್ಯಾರಾಗ್ರಾಫ್ ಬರ್ದಿರೋದು ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಕ್ಯಾರೆಕ್ಟರ್ ನೋಡ್ಬೋದು ಇವಾಗ ಯಾವ ರೀತಿ ಆಗುತ್ತೆ ಅಂತ. ಸೊ ಈಗ ಲೈನ್ ನೋಡ್ಬೋದು. ಓಕೆ, ಸೊ ಇವಾಗ ಔಟ್ಲೈನ್ ಬಾರ್ಡ್ರ್ ಹಾಕ್ದಂಗೆ ನೋಡ್ಬೋದು, ಬಾರ್ಡ್ರ್ ಬಂದಿದೆ. ಸೊ ಹಾಗೆ ಬಾರ್ಡ್ರ್ ವೆಯ್ಟ್ ಕೂಡ ನಾವು ಜಾಸ್ತಿ ಕೂಡ ಮಾಡ್ಕೊಳ್ಬೋದು, ಮತ್ತು ಆ ಬಾರ್ಡ್ರ್ ಕಲರ್ ಕೂಡ ಚೇಂಜ್ ಮಾಡ್ಕೊಳ್ಬೋದು. ಸೊ
ಇವಾಗ ಸೈಡೋ ಕೂಡ ಇದಕ್ಕೆ ಹಾಕ್ಬೋದು ನೋಡ್ಬೋದು. ಸೈಡೋ ಕಲರ್ ಕೂಡ ನಾನಿಲ್ಲಿ ಗ್ರೀನನ್ನು ಕೊಡ್ತೇನೆ. ಸೊ ನೋಡ್ಬೋದು ಯಾವ ರೀತಿ ಗ್ರೀನ್ ಬಂದಿದೆ. ಡಿಸ್ಟೆನ್ಸ್ ಕೂಡ ಜಾಸ್ತಿ ಮಾಡಿಕೊಡ್ತೇನೆ. ಸೊ ಹಾಗೆ ಆ್ಯಂಗಲ್. ಸೊ ನೋಡ್ಬೋದು ನೀವು ನಿಮ್ಮ ಕ್ರಿಯೇಟಿವಿಟಿ ಮೇಲೆ ಬಿಟ್ಟಿದ್ದು. ಸೊ ಹಾಗೆ ಗ್ಲೋ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇನ್ನೇಬಲ್ ಮಾಡ್ಕೊಳ್ತೇನೆ ನೋಡ್ಬೋದು. ಸೊ ಹಾಗೆ ಇಲ್ಲಿ ನೋಡ್ಬೋದು ಇಲ್ಲೂ ಕೂಡ ನಾವು ಕೀ ಫ್ರೇಮನ್ನು ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಪ್ಲೇ ಮಾಡ್ತೇನೆ. ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ತೇನೆ. ಇವಾಗ ನಾನು ಪ್ಲೇ ಮಾಡ್ತೇನೆ ನೋಡ್ಬೋದು. ಮಾಡ್ಬೋದು ಅಂತ ತಿಳ್ಕೊಳ್ಳೋಣ. ಸೊ ಈ ರೀತಿ ನಮಗೆ ಯೂಸ್ಫುಲ್ ಇರುತ್ತೆ ಕೀ ಫ್ರೇಮ್. ನಾವು ಇದನ್ನು ಈ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಓಕೆ, ಸೊ ಇವಾಗ ನೆಕ್ಸ್ಟ್ ಬರೋದೇನಂತಂದರೆ ಹ್ಯಾಂಡ್ ರೈಟಿಂಗ್. ಸೊ ಹ್ಯಾಂಡ್ ರೈಟಿಂಗ್ ಮೇಲೆ ಬಂದರೆ ನೋಡ್ಬೋದು ನಾವು ಜಸ್ಟ್ ಈ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಈ ಒಂದು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇದು ಒಂದು ಪೆನ್ಸಿಲ್ ಥರ ಕೆಲಸ ಮಾಡ್ತಾ ನೋಡ್ಬೋದು. ನಾವಿಲ್ಲಿ ಬರಿಬೋದು. ಹೆಲೋ ಅಂತ ಬರೆದಿದ್ದೇನೆ. ಗೈಸ್ ಅಂತ ಬರೆದಿದೆ ನೋಡ್ಬೋದು. ಸೊ ಇವಾಗ ಇದನ್ನು ಇಲ್ಲಿ ರಬ್ಬರ್ ಕೂಡ ಇದೆ ನೋಡ್ಬೋದು, ಎರೇಸರ್. ಅದನ್ನು ಕ್ಲೀನ್ ಕೂಡ ಮಾಡ್ಬೋದು ಈ ರೀತಿಯಾಗಿ. ಹಾಗೆ ನಮಗೆ ಮತ್ತೆ ಬಂದರೆ ನೋಡ್ಬೋದು ಇಲ್ಲಿ ಏರೋ ಮಾರ್ಕ್ ಕೂಡ ಇದೆ. ಸೊ ಏರೋ ಮಾರ್ಕನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಹಾಗೆ ನಮಗೆ ಇಲ್ಲಿ ಸರ್ಕಲ್ ಆಪ್ಷನ್ ಕೂಡ ಇದೆ. ನಾವು ಸರ್ಕಲನ್ನು ಕೂಡ ಇಲ್ಲಿ ಈ ರೀತಿಯಾಗಿ ಬರೋದ್ರಿಂದ ಆ್ಯಡ್ ಮಾಡ್ಕೊಳ್ಬೋದು ನೋಡ್ಬೋದು. ಸ್ಕ್ವೇರ್. ಸೊ ಈ ರೀತಿಗೆ ನಾವು ಯೂಸನ್ನು ಮಾಡ್ಕೊಳ್ಬೋದು. ಆಯ್ತಲ್ಲ. ಸೊ ನೋಡ್ಬೋದು ಇಲ್ಲಿ ರೆಕಾರ್ಡ್ ಅಂತ ಒಂದು ಆಪ್ಷನ್ ಇದೆ. ಸೊ ರೆಕಾರ್ಡ್ ಅಂತಂದರೆ ನಾವು ಆಡಿಯೋನ ಇನ್ನೊಂದು ಸಲ ಆ್ಯಡ್ ಮಾಡ್ಕೊಳ್ಬೋದು. ಅಂದರೆ ನಮ್ಮ ಒಂದು ವಾಯ್ಸನ್ನು ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ ಬಂದುಬಿಟ್ಟು ನೋಡ್ಬೋದು. ಸೊ ಸ್ಟಾರ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ್ಯಡ್ ಮಾಡ್ಬೋದು. ಸೊ ನೋಡ್ಬೋದು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ ಅಂತ ಹೇಳ್ತೇನೆ. ಸೊ ಆಡಿಯೋ ಕೂಡ ಇಲ್ಲಿ ಆ್ಯಡ್ ಆಗಿದೆ. ನಾನು ನಿಮಗೆ ತೋರಿಸ್ತೇನೆ ನೋಡ್ಬೋದು. ನಾನು ಇವಾಗ ಸ್ಟಾರ್ಟ್ ಇದರ ಆಡಿಯೋ ನಾನು ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ತೇನೆ. ನೋಡ್ಬೋದು ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನೋಡ್ಬೋದು ಈ ರೀತಿಗೆ ನಾವು ಆಡಿಯೋ ಕೂಡ ಎಕ್ಸ್ಟ್ರಾಕ್ಟನ್ನು ಮಾಡ್ಬೋದು. ಸೊ ನೋಡ್ಬೋದು ಈ ರೀತಿಗೆ ನಾವು ಆಡಿಯೋನ ಡಬ್ ಕೂಡ ಮಾಡ್ಬೋದು. ಇದಕ್ಕೆ ಡಬ್ ಅಂತ ನಾವು ಕರಿತೀವಲ್ಲ ನಾವು, ಡಬ್ ಅಂತ. ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಆಡಿಯೋ ಅಂತಿದೆ. ಸೊ ಆಡಿಯೋ ಯಾವ ರೀತಿ ಹಾಕೋದು ಅಂತಂದರೆ, ಸೊ ಇವಾಗ ನೋಡ್ಬೋದು ನಾನು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ. ಓಕೆ, ಸೊ ಇವಾಗ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಒಂದು ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಸೊ ಇವಾಗ ಪ್ಲೇ ಮಾಡ್ತೇನೆ. ಈ ಒಂದು ಆಡಿಯೋದ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಅಲ್ಲಿ ನೋಡ್ಬೋದು ಮಿಕ್ಸರ್ ಅಂತಿದೆ. ಮಿಕ್ಸರ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಆ ಒಂದು ಆಡಿಯೋ ಏನಿದೆ ನಾವು ಸ್ವಲ್ಪ ಸೌಂಡ್ ಏನು ಮಾಡ್ಬೋದು, ಕಡಿಮೆ ಕೂಡ ಮಾಡ್ಬೋದು. ಈ ರೀತಿಯಾಗಿ ನಾವು ಆಡಿಯೋ ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಆಡಿಯೋಗೆ ಬಂದರೆ ನೋಡ್ಬೋದು ಒಂದಿಷ್ಟು ಆಪ್ಷನ್ ಕೂಡ ಇದೆ. ಸೊ ಡಕ್ಕಿಂಗ್ ಆಪ್ಷನ್ ಕೂಡ ಇದೆ. ಡಕ್ಕಿಂಗ್ ಅಂತಂದರೆ ಇದು ವಾಯ್ಸ್ ಸ್ವಲ್ಪ ನಾಯ್ಸ್ ಏನಿದೆ ರಿಮೂವ್ ಕೂಡ ಮಾಡುತ್ತೆ. ಓಕೆ, ಈ ರೀತಿಗೆ ನಾವು ಆ್ಯಡನ್ನು ಮಾಡ್ಕೊಳ್ಬೋದು. ಸೊ ಇವಾಗ ಈ ಒಂದು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಅಂದರೆ ಇಲ್ಲಿ ಏನಿದೆ ಎಕ್ಸ್ಟ್ರಾಕ್ಟ್ ಆಡಿಯೋ ಅಂತಿದೆ. ಆಡಿಯೋನ ನಾವು ಸಪ್ರೇಟ್ ಕೂಡ ಮಾಡ್ಕೊಳ್ಬೋದು. ಸೊ ನೋಡೋದು ಆಡಿಯೋ ಕೂಡ ಸಪ್ರೇಟ್ ಆಗಿದೆ. ಓಕೆ, ಸೊ ಈ ರೀತಿಗೆ ನಾವು ಎಡಿಟನ್ನು ಮಾಡ್ಬೋದು. ಸೊ ಇವಾಗ ಇದಾದ ನಂತರ ಇವಾಗ ನಾವು ಓಕೆ ಕ್ರೋಮಾ ಕೀ ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಸೊ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನನಗೆ ಇಲ್ಲಿ ಕ್ರೋಮಾ ಕೀಯನ್ನು ಯೂಸ್ ಮಾಡಬೇಕು. ಇವಾಗ ಗ್ರೀನ್ ಸ್ಕ್ರೀನನ್ನು ಯೂಸ್ ಮಾಡಬೇಕು. ಸೊ ನೀವೇನಾದರೂ ಗ್ರೀನ್ ಸ್ಕ್ರೀನ್ ಮೇಲೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮದು ಸೊ ಅವಾಗ ಯೂಸ್ಫುಲ್ ಆಗಿರುತ್ತೆ. ಸೊ ನೋಡ್ಬೋದು ಈ ಒಂದು ಡೋರನ್ನು ನಾನು ಇವಾಗ ಯೂಸ್ ಮಾಡ್ಕೊಳ್ತೇನೆ. ಸೊ ಇವಾಗ ಇದನ್ನು ಫಿಟ್ ಮಾಡ್ತೇನೆ. ಸೊ ಈ ರೀತಿಲಿ ಡ್ರ್ಯಾಗ್ ಮಾಡ್ಕೊಳ್ತೇನೆ. ನೋಡ್ಬೋದು ಇದು ಫುಲ್ ಸ್ಕ್ರೀನ್ ಫ್ರೇಮ್ಗೆ ಫಿಟ್ ಆಗಿದೆ. ಸೊ ಅದರಿಂದ ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡ್ಕೊಳ್ತೇನೆ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮಗೆ ಸ್ಕ್ರೋಲ್ ಮಾಡಿ ಕೆಳಗಡೆ ಗ್ರೀನ್ ಸ್ಕ್ರೀನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇವಾಗ ಎಲ್ಲಿ ಗ್ರೀನ್ ಇದೆ ನೋಡ್ಬೋದು ಅಲ್ಲಿ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇಲ್ಲಿ ಮತ್ತೆ ನೋಡ್ಬೋದು ಇಲ್ಲಿ ನಾನು ಒಂದು
ಮ್ಯಾನ್ ಐಕಾನ್ ಇದೆ, ಒಂದು ಹುಡುಗಿ ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಅಂದರೆ ಇಲ್ಲಿ ಈ ರೀತಿ ಡ್ರ್ಯಾಗ್ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ಕೀ ಕಲರ್ ಏನಿದೆ ಆರೆಂಜ್ ಇದೆ. ಸೊ ನಾವು ಗ್ರೀನನ್ನು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಗ್ರೀನ್ ಇದೆ ನೋಡ್ಬೋದು. ಸೊ ಇವಾಗ ನೋಡ್ಬೋದು ಬಂದಿದೆ. ಇವಾಗ ನಾನು ಪ್ಲೇ ಮಾಡ್ತೇನೆ ನೋಡ್ಬೋದು. ಸೊ ಗ್ರೀನ್ ಸ್ಕ್ರೀನನ್ನು ನಾವು ಈ ರೀತಿ ಯೂಸ್ ಮಾಡ್ಬೋದು. ಓಕೆ, ಸೊ ಗ್ರೀನ್ ಸ್ಕ್ರೀನ್ ಕ್ರೋಮಾ ಕೀ ಇದರ ಒಂದು ಫ್ಯೂಚರ್ ಇಷ್ಟೇ, ಕಾನ್ಸೆಪ್ಟ್ ಇಷ್ಟೇ. ಏನಿದೆ ಒಂದು ಪರ್ಟಿಕ್ಯುಲರ್ ಕಲರ್ ಅಂದರೆ ಸ್ಪೆಸಿಫಿಕ್ ಕಲರ್ ಏನಿದೆ ಅದು ರಿಮೂವ್ ಮಾಡುತ್ತೆ. ಇವಾಗ ನಾನು ಗ್ರೀನನ್ನು ಯೂಸ್ ಮಾಡಿದ್ನಲ್ವ, ಸೊ ಅದರಿಂದ ಗ್ರೀನ್ ಕಲರ್ ಏನಿದೆ ರಿಮೂವ್ ಆಗಿದೆ. ಸೊ ಅದರಿಂದ ಇದರ ಕಾನ್ಸೆಪ್ಟ್ ಇಷ್ಟೇ. ಸೊ ಒಂದು ಸ್ಪೆಸಿಫಿಕ್ ಕಲರನ್ನು ರಿಮೂವ್ ಮಾಡುತ್ತೆ. ಸೊ ಅದ್ರ ಮತ್ತೆ ಬರುತ್ತೇನೆ ನಿಮಗೆ ಅಲ್ಲೊಂದಿಷ್ಟು ಆಪ್ಷನ್ಗಳು ಕೂಡ ಇದೆ. ಅಂದರೆ ಡೀಟೇಲ್ ಕರ್ವ್ ಇದೆ ನೋಡ್ಬೋದು. ಇದರಿಂದ ಏನಾಗೋದಿತ್ತು ಅಂದರೆ ಸ್ವಲ್ಪ ಗ್ರೇಡ್ ಮಾಡ್ಬೋದು, ಕಲರ್ ಗ್ರೇಡ್ ಅಂದರೆ ಒಂದು ಕ್ರೋಮಾ ಕೀದ ಒಂದು ಎಫೆಕ್ಟ್ ಏನಿದೆ ಗ್ರೇಡ್ ಮಾಡ್ಬೋದು ಸ್ವಲ್ಪ. ಸೊ ಕೆಲವೊಂದು ಸಲ ಡಿಫಾಲ್ಟ್ ಆಗಿ ಚೆನ್ನಾಗೇ ಬರುತ್ತೆ. ಸೊ ಮಾಸ್ಕ್ ಅಂತಿದೆ ನೋಡ್ಬೋದು. ಸೊ ಮಾಸ್ಕ್ ಅಂದರೆ ಏನು ರಿಮೂವ್ ಆಗಿದೆ, ಸೊ ಆ ಒಂದು ಮಿಕ್ಕಿರೋ ಪಾರ್ಟ್ಸ್ ಏನಿದೆ ನಮಗೆ ತೋರಿಸ್ತಿದೆ. ಸೊ ಇನ್ನೊಂದಿಷ್ಟು ನನ್ನ ಹತ್ರ ಟೆಂಪ್ಲೇಟ್ ಇದೆ ನೋಡ್ಬೋದು. ಇದು ರೀಲ್ಸಲ್ಲಿ ನಮಗೆ ವಿಡಿಯೋ ಎಡಿಟಲ್ಲಿ ಬರ್ತಾ ಇರುತ್ತೆ, ಅಂದರೆ ರೀಲ್ಸಲ್ಲಿ ಬರ್ತಾ ಇರುತ್ತೆ ನೋಡ್ಬೋದು. ಸೊ ಪ್ಲೇ ಮಾಡ್ತೇನೆ ಗ್ರೀನ್ ಸ್ಕ್ರೀನನ್ನು. ಇವಾಗ ಒಂದು ಒಂದು ಪೇಸ್ ಏನಿದೆ ಬಂದಿದೆ ಗ್ರೀನ್ ಸ್ಕ್ರೀನ್. ಸೊ ನೋಡ್ತಿರ್ಬೋದು ನೀವು ರೀಲ್ಸ್ಗಳೆಲ್ಲ ಈ ರೀತಿ ಒಂದು ಎಫೆಕ್ಟ್ ಆಗಿಬಿಟ್ಟು ಏನೋ ಸಿಗ್ಮಾ ಎಡಿಟ್ ಆ ಥರ ಬ್ರೈನ್ ರೋಟ್ ಇದೆಲ್ಲ ಪ್ರತಿ ವರ್ಷ ಒಂದೊಂಥರ ಟ್ರೆಂಡಿಂಗ್ ಬರ್ತಾ ಹೋಗುತ್ತೆ. ಸೊ ಅದೇ ಬ್ರೈನ್ ರೋಟಾಗಿ ಜನ ಅದನ್ನೇ ಜಾಸ್ತಿ ಇಷ್ಟಪಡ್ತಾ ಹೋಗ್ತಾರೆ ಅಲ್ವಾ. ಸೊ ಅದನ್ನೇ ಯಾವ ರೀತಿ ಎಡಿಟ್ ಮಾಡೋದು ಅಂತಂದರೆ ಇವಾಗ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಇವಾಗ ಗ್ರೀನ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ, ಕ್ರೋಮಾ ಕೀನ ಸೆಲೆಕ್ಟ್ ಮಾಡ್ಕೊಳ್ತೇನೆ, ಎನೇಬಲ್ ಮಾಡ್ಕೊಳ್ತೇನೆ. ಸೊ ನೋಡ್ಬೋದು ಬಂದಿದೆ. ಇದನ್ನು ಕೂಡ ಅಡ್ಜಸ್ಟ್ ಕೂಡ ಮಾಡ್ಬೋದು. ಸ್ವಲ್ಪ ಗ್ರೀನ್ ಏನಿದೆ ತೋರಿಸ್ತಾ ಇದೆ. ಅದರಿಂದ ಬಂದ್ಬಿಟ್ಟು ನಾವು ಇದನ್ನು ಎರೇಸ್ ಕೂಡ ಮಾಡ್ಕೊಳ್ಬೋದು ನೋಡ್ಬೋದು ಈ ರೀತಿಯಾಗಿ. ಸೊ ಓಕೆ, ಈ ರೀತಿಗೆ ಅಡ್ಜಸ್ಟ್ ಮಾಡಿಬಿಟ್ಟು ನಾವು ಈ ರೀತಿ ಕೂಡ ನೋಡ್ಬೋದು. ಸೊ ಇಲ್ಲಿ ಏನಿದೆ ಸ್ವಲ್ಪ ಗ್ರೀನ್ ಬರ್ತಾ ಇದೆ ಅಲ್ವಾ, ಅಂದರೆ ಆ ಒಂದು ಕಲರ್ ಬೇರೆ ಕಲರ್ ಆಗಿರುತ್ತೆ, ಅದರಿಂದ ಅಲ್ಲಿ ತೋರಿಸ್ತಾ ಇದೆ ಗ್ರೀನ್ ಅಲ್ಲ ಅದು. ಸೊ ಅದರಿಂದ ನಾನಿಲ್ಲಿ ಟ್ರಿಮ್ ಮಾಡ್ಕೊಳ್ತೇನೆ, ಸ್ಪ್ಲಿಟ್ ಮಾಡಿಬಿಟ್ಟು ಇಲ್ಲಿ ಏನು ಮಾಡ್ತೇನೆ, ಆಡಿಯೋನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ತೇನೆ. ಯಾಕಂತಂದರೆ ನನಗೆ ಆ ಒಂದು ಸ್ಕ್ರೀನ್ ಅಷ್ಟೇ ಬೇಡ, ಸೊ ನನಗೆ ಆಡಿಯೋ ಬೇಕು. ಇಲ್ಲಿ ಎಕ್ಸ್ಟ್ರಾಕ್ಟ್ ಆಡಿಯೋ ಅನ್ನೋ ಒಂದು ಆಪ್ಷನ್ ಇದೆ ಅಲ್ವಾ. ಓಕೆ, ಇಲ್ಲಿದೆ ಎಕ್ಸ್ಟ್ರಾಕ್ಟ್ ಆಡಿಯೋ. ಸೊ ಆಡಿಯೋ ಎಕ್ಸ್ಟ್ರಾಕ್ಟ್ ಆಗಿದೆ. ಇದನ್ನು ಇವಾಗ ಡಿಲೀಟ್ ಮಾಡ್ಕೊಳ್ತೇನೆ. ಡಿಲೀಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ತೇನೆ. ಸೊ ಇವಾಗ ನೋಡ್ಬೋದು ಸೊ ಈ ರೀತಿಗೆ ನಾವು ಎಡಿಟ್ ಎಲ್ಲ ಬರ್ತಾ ಇರುತ್ತಲ್ಲ ಆ ರೀತಿಯಾಗಿ ಯೂಸ್ ಮಾಡ್ತಾ ಇರ್ತಾರೆ. ಇವಾಗ ಎಲ್ಲ ಆಗಿದೆ. ಸೊ ಇವಾಗ ಇಲ್ಲಿ ನಾವು ಏನು ಮಾಡ್ಬೇಕಂತಂದರೆ ವಿಡಿಯೋ ಇವಾಗ ಎಲ್ಲ ಆಗಿದೆ ಅಲ್ವಾ. ಸೊ ಇನ್ನೊಂದು ಆಪ್ಷನ್ ಇದೆ ನೋಡ್ಬೋದು ನಮಗಿಲ್ಲಿ, ಈ ರೀತಿಯಾಗಿ ಒಂದು ಡಾಟ್ ಅನ್ನೊಂದು ಆಪ್ಷನ್ ಇದೆ ನೋಡ್ಬೋದು. ಈ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಂದರೆ ಆಡಿಯೋ ಇದೆ ಅಲ್ವಾ. ಸೊ ಆಡಿಯೋ ಏನಿದೆ ನಾವು ಮಾಸ್ಟರ್ ವಾಲ್ಯೂಮನ್ನು ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಅಂದರೆ ಓವರ್ ಆಲ್ ಆಡಿಯೋ ಏನಿದೆ ಸೊ ಅದು ಸೌಂಡ್ ಇದ್ದಾಗಿರುತ್ತೆ. ಸೊ ಇಲ್ಲಿ ನೋಡೋದು ಆಡಿಯೋ ಫೇಡ್ ಇನ್ ದ ಸ್ಟಾರ್ಟ್, ಅಂದರೆ ಸ್ಟಾರ್ಟಲ್ಲಿ ಆಡಿಯೋ ಫೇಡ್ ಆಗಬೇಕಂತಂದರೆ ನಾವು ಆನ್ ಮಾಡಿಕೊಂಡ್ರೆ ಫೇಡ್ ಆಗುತ್ತೆ. ಅಂದರೆ ಇದೊಂದು ಟ್ರಾನ್ಸಿಷನ್ ಥರ ಯೂಸ್ ಆಗುತ್ತೆ, ಅಂದರೆ ಬಿಗಿನಿಂಗಲ್ಲಿ ಮತ್ತು ಎಂಡಿಂಗಲ್ಲಿ. ಸೊ ಇದನ್ನು ಎರಡನ್ನೂ ನಾನು ಆನ್ ಮಾಡ್ಕೊಳ್ತೇನೆ. ಸೊ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡ್ಬೋದು ಯಾವ ರೀತಿ ಇದೆ ಅಂತ. ಸೊ ಇವಾಗ ನೀವು ಆಡಿಯೋನ ಕೇಳ್ಬೋದು. ಸ್ವಲ್ಪ ಟ್ರಿಮ್ ಮಾಡ್ಕೊಳ್ತೇನೆ. ಸೊ ನೋಡಿದ್ರಲ್ಲ ಯಾವ ರೀತಿ ಸೌಂಡ್ ಬರ್ತಾಯಿದೆ ಅಂತ. ಸೊ ಇವಾಗ ನಾನು ಎಂಡಿಂಗಲ್ಲಿ ಕೂಡ ತೋರಿಸ್ತೇನೆ ನೋಡ್ಬೋದು. ಸೊ ನೋಡಿದ್ರಲ್ಲ ವಿಡಿಯೋ ಎಂಡಿಂಗಲ್ಲಿ ಆಡಿಯೋನ ಫೇಡ್ ಔಟ್ ಆಗಿರುವಂಥದ್ದು, ಅಂದರೆ ಫೇಡ್ ಇನ್ ಆಗಿರುವಂಥದ್ದು. ಸೊ ಈ ರೀತಿಗೆ ನಮಗೆ ಯೂಸ್ಫುಲ್ ಆಗಿರುತ್ತೆ. ಹಾಗೆ ನಾವು ವಿಡಿಯೋದು ಕೂಡ ಮಾಡೋಣ. ಸೊ
ಎರಡನ್ನ ಎನೇಬಲ್ ಮಾಡ್ಕೊಳ್ಳೋಣ. ಸೊ ನೋಡ್ಬೋದು ಯಾವ ರೀತಿ ಫೇಡ್ ಇನ್ ಆಯ್ತಂತ ವಿಡಿಯೋ ಅಂದರೆ ಸ್ಟಾರ್ಟಿಂಗಲ್ಲಿ. ಇವಾಗ ಎಂಡಿಂಗಲ್ಲಿ ಕೂಡ ನಾವು ಮಾಡ್ಕೊಂಡಿದ್ವಿ. ಸೊ ನೋಡ್ಬೋದು ಈ ರೀತಿ ಒಂದು ಟ್ರಾನ್ಸಾಕ್ಷನ್ ಬರುವಂಥದ್ದು. ಓಕೆ, ಇವಾಗ ನೋಡ್ಬೋದು ನಮಗಿಲ್ಲಿ ಸ್ಕ್ರೀನ್ಶಾಟ್ ಕೂಡ ಆಪ್ಷನ್ ಇದೆ. ಸೊ ನಾವಿಲ್ಲಿ ಈ ಒಂದು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಕ್ಯಾಪ್ಚರ್ ಆ್ಯಂಡ್ ಸೇವ್ ಅಂತಿದೆ. ಈ ಒಂದು ಫ್ರೇಮ್ ಏನಿದೆ ಕ್ಯಾಪ್ಚರ್ ಆಗಿ ನಮ್ಮ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಸೊ ಇವಾಗ ನೋಡ್ಬೋದು ಓಕೆ, ಇದು ಗ್ಯಾಲರಿಯಲ್ಲಿ ಸೇವ್ ಆಗಿದೆ. ಸೊ ಹಾಗೆ ರೈಟ್ ಆಪ್ಷನ್ಗೆ ಬಂದರೆ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆ್ಯಸ್ ಅ ಕ್ಲಿಪ್ ಅಂತಿದೆ. ಅಂದರೆ ಇದು ಕ್ಯಾಪ್ಚರ್ ಆಗಿ ಆ್ಯಡಲ್ಲಿ ಕ್ಲಿಪ್ ಆಗುತ್ತೆ ನೋಡ್ಬೋದು ಇವಾಗ. ಸೊ ನೋಡ್ಬೋದು ಇವಾಗ ಬಿಗ್ನಿಂಗಲ್ಲಿ ಆ್ಯಡ್ ಆಗಿದೆ. ಸೊ ಹಾಗೆ ನಾನು ಲಾಸ್ಟಲ್ಲಿ ಆ್ಯಡ್ ಆಗಬೇಕಂತಂದರೆ ಓಕೆ, ಇಲ್ಲಿ ನೋಡ್ಬೋದು ಇದು ಎಂಡಲ್ಲಿ ನೋಡ್ಬೋದು ಆ್ಯಡ್ ಆಗಿದೆ. ಸೊ ಇದನ್ನು ಮತ್ತೆ ಡ್ರ್ಯಾಗ್ ಮಾಡ್ಕೊಂಡು ಅದನ್ನು ಎಲ್ಲಿ ಬೇಕಾದರೂ ತೊಗೊಂಡು ಹೋಗ್ಬೋದು. ಸೊ ಮತ್ತೆ ಇನ್ನೂ ಆಪ್ಷನ್ಗಳಿದೆ ನೋಡ್ಬೋದು. ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ಅ ಲೇಯರ್ ಅಂತಿದೆ. ಅಂದರೆ ಈ ಒಂದು ಲೇಯರಲ್ಲಿ ಆ್ಯಡ್ ಆಗುತ್ತೆ, ಅಂದರೆ ಟೈಮ್ ಲೈನ್ ಮೇಲೆ ಆ್ಯಡ್ ಆಗುತ್ತೆ ನೋಡ್ಬೋದು. ಓಕೆ, ನೋಡ್ಬೋದು ಈ ರೀತಿಯಾಗಿ. ಸೊ ಹಾಗೆ ನೋಡ್ಬೋದು ಮತ್ತೆ ಒಂದು ಆಪ್ಷನ್ ಇದೆ ಕ್ಯಾಪ್ಚರ್ ಆ್ಯಂಡ್ ಆ್ಯಡ್ ಆಸ್ ತಮ್ನೇಲ್ ಅಂತಂದರೆ ತಮ್ನೇಲಲ್ಲಿ ಆ್ಯಡ್ ಆಗುತ್ತೆ. ಅಂದರೆ ಇವಾಗ ಏನು ನಾವು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀವಿ ಅದಕ್ಕೊಂದು ಪ್ರಾಜೆಕ್ಟ್ ಇರುತ್ತಲ್ಲ ಅಲ್ಲಿ ಆ್ಯಡ್ ಆಗಿರುತ್ತೆ. ಅಂದರೆ ಇವಾಗ ಇಲ್ಲಿ ಆ್ಯಡ್ ಆಗಿರುತ್ತೆ ನೋಡ್ಬೋದು. ಓಕೆ, ಈ ರೀತಿಯಾಗಿ ನಾವು ಇದನ್ನು ಯೂಸನ್ನು ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವಾಗ ನೋಡ್ಬೋದು ನಮಗೆ ತುಂಬಾ ಲಾಂಗ್ ವಿಡಿಯೋ ಆಗಿದ್ದರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ಪ್ರತಿ ಟೈಮ್ ಲೈನ್ಗೂ ಅಂದರೆ ಎಲ್ಲಿ ಅಂದರೆ ಸ್ಪ್ಲಿಟ್ ಆಗಿದೆ ಅಲ್ಲಿ ನಮಗೆ ಇದು ತಗೋಗುತ್ತೆ ನೋಡ್ಬೋದು. ಇವಾಗ ನಾವು ಬಿಗಿನಿಂಗ್ಗೆ ಹೋಗ್ಬೇಕಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡ್ತೇನೆ. ಬಿಗಿನಿಂಗ್ಗೆ ಬಂತು. ಓಕೆ, ಆಲ್ಮೋಸ್ಟ್ ಇವಾಗ ನಾವು ಎಲ್ಲ ನೋಡಿದ್ವಿ ಅನ್ಕೊತೀವಿ. ಇವಾಗ ಎಲ್ಲ ಆಗಿದೆ. ಇವಾಗ ನಾವು ಎಕ್ಸ್ಪೋರ್ಟ್ ಮಾಡ್ಬೇಕಂತಂದರೆ ಈ ಒಂದು ವಿಡಿಯೋನ ಸೇವ್ ಮಾಡ್ಬೇಕಂತಂದರೆ ಎಕ್ಸ್ಪೋರ್ಟ್ ಅನ್ನೋ ಒಂದು ಐಕಾನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ರೆಸಲ್ಯೂಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಫುಲ್ HD ಇಡ್ತೀರಾ ಅಂದರೆ ನೀವು 1080p ಕ್ಲಿಕ್ ಮಾಡ್ಕೊಳ್ಬೋದು. HD ಇಡ್ತೀರಾ ಅಂತಂದರೆ ನೀವು 720p ಸೆಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಫ್ರೇಮ್ ರೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅಪ್ ಟು 60ವರೆಗೆ ಇಲ್ಲಿ ಫ್ರೇಮ್ ರೇಟ್ ಇದೆ. ಮತ್ತು ನೋಡ್ಬೋದು 30 ಕೂಡ ಇಡ್ಬೋದು. 60 ಕೂಡ ಇರ್ಬೋದು. 60 ಇಟ್ಟರೆ ತುಂಬಾ ಒಂದು ಒಳ್ಳೆಯ ಒಂದು ಫ್ರೇಮ್ ರೇಟ್ ಅಂತ ಹೇಳ್ಬೋದು. ಅಂದರೆ ಗುಡ್ ಒಂದು ಸ್ಟ್ಯಾಂಡರ್ಡ್ ಫ್ರೇಮ್ ರೇಟ್ ಅಂತ ಹೇಳ್ಬೋದು. ಸಿಂಪಲಾಗಿ ಫ್ರೇಮ್ ರೇಟ್ ಅಂದರೆ ಎಕ್ಸ್ಪ್ಲೇನ್ ಮಾಡಬೇಕಂತಂದರೆ ಒಂದು ಫ್ರೇಮ್ ಅಂದರೆ 1 ಸೆಕೆಂಡಲ್ಲಿ 60 ಫ್ರೇಮ್ ಇದೆ ಅಂತ ಹೇಳುತ್ತೆ. ಹಾಗೆ ಬಿಟ್ ರೇಟ್ ಕೂಡ ನೋಡ್ಬೋದು ನಾವು ಮೀಡಿಯಮ್ ಕೂಡ ಇಡ್ಬೋದು, ಹೈ ಕೂಡ ಇಡ್ಬೋದು. ನೋಡ್ಬೋದು ಅಂದರೆ 1 ಸೆಕೆಂಡ್ಗೆ 29 MB ಅಂತ ಅಂದರೆ ಮೆಗಾ ಬಿಟ್ ಅಂತ. ಸೊ ಓವರ್ ಆಲ್ ಏನಿದೆ ನೋಡ್ಬೋದು ಈ ಒಂದು ವಿಡಿಯೋವನ್ನು ಸ್ಟೋರೇಜ್ ಬಂದುಬಿಟ್ಟು 174 MB. ಇಲ್ಲಿ ಬಂದುಬಿಟ್ಟು ಸೇವ್ ಆ್ಯಸ್ ಅ ವಿಡಿಯೋ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇದು ವಿಡಿಯೋ ಸೇವ್ ಆಗುತ್ತೆ. ಸೊ ಈ ರೀತಿಯಾಗಿ ನೋಡ್ಬೋದು ನಾವು ಎಕ್ಸ್ಪೋರ್ಟ್ ಮಾಡಿಬಿಟ್ಟು ಸೇವನ್ನು ಮಾಡ್ಬೋದು. ಸೊ ಇವಾಗ ನೀವು ಇಲ್ಲಿ ಪ್ಲೇ ಮಾಡಿಬೇಕಾದ್ರೆ ಸೊ ಆಡಿಯೋ ಪ್ಲೇ ಆಗುತ್ತೆ. ನಿಮ್ಮ ಒಂದು ವಿಡಿಯೋ ಎಡಿಟಿಂಗ್ ಸಕ್ಸಸ್ಫುಲ್ಲಾಗಿ ಸೇವ್ ಆಗಿರುತ್ತೆ. ಸೊ ನಂತರ ನೀವು ಬೇಕಾದರೆ ಅದನ್ನು ಯೂಟ್ಯೂಬಲ್ಲಿ ಬೇಕಾದರೆ ಅಪ್ಲೋಡ್ ಮಾಡ್ಬೋದು ಮತ್ತು ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೋಡ್ ಕೂಡ ಮಾಡ್ಬೋದು. ಸೊ ಇದು ಬಿಗ್ನಿಂಗ್ ಅಂದರೆ ಬಿಗ್ನರ್ಸ್ಗೆ ತುಂಬಾ ಯೂಸ್ಫುಲ್ ಆಗಿರುವಂಥ ವಿಡಿಯೋ. ಓಕೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಸೊ ನೀವೇನಾದರೂ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ದರೆ ಲೈಕ್ ಮಾಡಿ, ಹಾಗೆ ಸಾಧ್ಯವಾದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತು ಈ ಒಂದು ವಿಡಿಯೋ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.